Namaskara. Good afternoon. Welcome one and all. As a part of World Hearing Day, the Telecenter for Persons with Communication Disorders, All India Institute of Speech and Hearing has organized live-in programs regarding to create awareness about hearing and its issues. Today is a special day. We would be discussing about the success story of Kumari Spandana, a child with hearing impairment. I am Dr. Sangeeta Mahesh, working as clinical reader in the Department of Clinical Services, AIISH. I will be moderating today's session. Today we have with us a professional expert, Dr. Animesh Burman, Professor, Department of Audiology, who will be discussing about the assessment and management of hearing disorders. Welcome to you, sir. Namaskara. Next, we have Mrs. Akshata Upin from Belgaum district. She is mother of Kumari Spandana, a child with hearing impairment. I'll be discussing with her regarding the challenges that she has seen in her daughter, the success, the experiences that she has seen with her daughter till now. Welcome to you, Mrs. Akshata. Next, we have Kumari Spandana, child with hearing impairment. In spite of her condition, she is exhibiting really good well in her academics. So she is performing like any other normal child. Welcome to you, Spandana. Namaste. Then we have Mr. Rajkumar, working as special educator, who would be signing for today's session. Hearing is an important process in the development of speech and language. In case a child exhibits problems with hearing, that is the condition, hearing disability, the child will have to face a lot of challenges with regard to communication skills, as well as other skills will be affected, such as social, emotional, and also academic skills. In spite of her hearing disability, Spandana has excelled in speech as well as academics. So let us interview Spandana's parent, that is her mother, and Kumari Spandana regarding the journey that they had, they faced till now. Namaste, Mrs. Akshata. ನೀವು ಸ್ಪಂದನಗೆ ಈಗ ಕಿವಿ ತೊಂದರೆ ಇದೆ ಅಂತ ನಿಮಗೆ ಯಾವಾಗ ಗುರುತಿಸಿದ್ರಿ? ಮ್ಯಾಮ್, ಇವರು 2.5 ವರ್ಷ ಪಾಪು ಇದ್ದಾಗ ನಮ್ಗೆ ಗೊತ್ತಾಯ್ತು ಮ್ಯಾಮ್, ಇವ್ರಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ. ಅಂದ್ರೆ ಎಷ್ಟೊಂದು ಕೂಗಿದ್ರು ಅವಳು ಕೇಳಿಸ್ತಾನೆ ಇರ್ಲಿಲ್ಲ. ಅವಳಿಗೆ ಆತರ ನಿಧಾನವಾಗಿ ಏನಾದ್ರು ಹೇಳಿದ್ರೆ ಆತರ ಏನು ರೆಸ್ಪಾನ್ಸೇ ಕೊಡ್ತಾ ಇರ್ಲಿಲ್ಲ ಅವಳು. ಯಾಕೆ ಈ ತರ ಮಾತಾಡ್ತಾ ಇದ್ದಾಳೆ? ಮನೆಯಲ್ಲೆಲ್ಲ ಸಾಮಾನ್ಯವಾಗಿ 3 ವರ್ಷಕ್ಕೆ ಮಾತು ಬರುತ್ತೆ, ಅಂದ್ರೆ ಚಿಕ್ಕದಾಗಿ ಅಮ್ಮ ಅಪ್ಪ ಆತರ ಮಾತಾಡ್ತಾ ಇದ್ವಿ. 2-3 ಪದ ಮಾತಾಡ್ತೀನಿ ಅಂದ್ರೆ ಮಾತು ಬರುತ್ತೆ, ನಿಧಾನವಾಗಿ ಬರುತ್ತೆ ಅಂತ ನಾವು ಸುಮ್ಮನೆ. ಕೊನೆಗೆ ಯಾಕೋ ಇವಳು ಇನ್ನೂ ಮಾತಾಡ್ತಾನೆ ಇಲ್ಲ ಅಂತ ಹೇಳಿ ಚೆಕ್ ಮಾಡಿಸಿದಾಗ ಅವಳಿಗೆ ಇದಾಯ್ತು ಮ್ಯಾಮ್. ಚೆಕ್ ಮಾಡಿಸಿದಾಗ ಈ ತರ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು. ಈಗ ಕಿವಿ ತೊಂದರೆ ಇದೆ ಅಂತ ನಿಮ್ಗೆ ಗೊತ್ತಾದ್ಮೇಲೆ ನೀವು ತೆಗೆದುಕೊಂಡ ಕ್ರಮಗಳೇನು? ಏನ್ ಮಾಡಿದ್ರಿ ಮುಂದಕ್ಕೆ? ಮೊದಲಿಗೆ ನಾವು ಕೇಳಿಯಲ್ಲಿ ತೋರಿಸ್ತೀವಿ ಮ್ಯಾಮ್, ಇವ್ರಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ. ಅವ್ರು ಏನಂದ್ರು ಮಷಿನ್ ಹಾಕಿದ್ರೆ ಸಾಕು ಮಾತು ಬರುತ್ತೆ ಅಂತ ಹೇಳಿದ್ರು. ನಮಗೂ ಅಷ್ಟೊಂದು ಇದ್ರ ಬಗ್ಗೆ ಏನು ತಿಳುವಳಿಕೆ ಇರ್ಲಿಲ್ಲ ಮ್ಯಾಮ್. ಅಂದ್ರೆ ಈ ತರ ಸ್ಪೀಚ್ ಕೊಡಿಸ್ಬೇಕು, ಲಿಸ್ನಿಂಗ್ ಥೆರಪಿ ಕೊಡಿಸ್ಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಮತ್ತೆ ನಮ್ಗೆ ಯಾರು ನಮ್ಗೆ ಹೇಳೂ ಇಲ್ಲ, ಅಲ್ಲಿ ಡಾಕ್ಟ್ರು ಯಾವತ್ತೂ ಹೇಳಲಿಲ್ಲ. ಆಮೇಲೆ ಹಂಗೆ ಒಂಥರ ಹೋದಾಗ ಒಂದು ಕಾಲ್ ಬರ್ತಾ ಇದೆ. ನಮಸ್ತೆ, ಹೇಳಿ. ನಮಸ್ತೆ, ಹೇಳಿ. ಹೇಳಿ ಹೇಮಂತ್ ಅವರೇ.
ಹಿಯರಿಂಗ್ ಏಡ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದೀರಾ? ಅನಿಮೇಶ್ ಸರ್ ಅದನ್ನ ಉತ್ತರಿಸ್ತಾರೆ. ನಮಸ್ಕಾರ ಹೇಮಂತ್ ಅವರೇ. ಹಿಯರಿಂಗ್ ಏಡ್ ಸ್ಟಾರ್ಟಿಂಗ್ ಎಷ್ಟಾಗತ್ತೆ ಅಂತ ಆ ಥರ ಹೇಳೋಕ್ಕಾಗಲ್ಲ. ಯಾಕಂದರೆ ಫಸ್ಟು ಕಿವಿ ಪರೀಕ್ಷೆ ಆಗಬೇಕು. ಪರೀಕ್ಷೆ ಆದಮೇಲೆ ನಮ್ಮ ನೋಡಬೇಕು ಮಗುಗೆ ಎಷ್ಟು ಕಿವಿ ತೊಂದರೆ ಇದೆ ಅಂತ. ಕಿವಿ ತೊಂದರೆ ಎಷ್ಟು ಇದೆ ಅದ್ರ ಪ್ರಕಾರ ಅದ್ರ ಮೇಲೆ ನಾವು ಡಿಸೈಡ್ ಮಾಡೋದು ಯಾವ ಥರ ಹಿಯರಿಂಗ್ ಏಡ್ ಕೊಡಬೇಕಾಗತ್ತೆ. ಬೇರೆ ಬೇರೆ ಥರ ಮೆಷಿನ್ಗಳು ಇದ್ದಾವೆ. ಸೊ ಅದ್ರ ಮೇಲೆ ಪ್ರೈಸು ಡಿಫ್ರೆನ್ಸ್ ಆಗುತ್ತೆ. ಸೊ ಯೂಶ್ವಲಿ ನಿಮಗೆ ಕಿವಿ ಹಿಂದೆ ಹಾಕೋದು ಹಿಯರಿಂಗ್ ಏಡ್ ಎಲ್ಲ 12,000 ಶುರು ಆಗುತ್ತೆ. ಬಟ್ ಕಿವಿ ತೊಂದರೆ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಗ್ಬೋದು. ಆಮೇಲೆ ಯಾವ್ಯಾವ ಸಿಚುವೇಶನ್ಗೆ ಬೇಕಾಗುತ್ತೆ ಅದ್ರ ಮೇಲಿಂದ ಡಿಪೆಂಡ್ ಆಗುತ್ತೆ. ಬಟ್ ಯೂಶ್ವಲಿ 12,000 ಒಂದು ಮೆಷಿನ್ಗೆ 12,000 ಶುರು ಆಗುತ್ತೆ. ಬಟ್ ಅದು ಜಸ್ಟ್ ಫಾರ್ ಬೇಸಿಕ್ ಕಿವಿ ಅದು ಶಬ್ದ ಕೇಳಿಸ್ಕೊಡೋಕ್ಕೆ ಅದಕ್ಕೆ ಯೂಸ್ ಆಗುತ್ತೆ. ಬಟ್ ಕ್ಲಾರಿಟಿ ಅಷ್ಟೊಂದು ಇರಲ್ಲ. ಕ್ಲಾರಿಟಿ ತುಂಬ ಬೇಕಂದ್ರೆ ಕಾಸ್ಟು ಜಾಸ್ತಿ ಡಿಫ್ರೆನ್ಸ್ ಬರುತ್ತೆ. ಸರ್ ಅದು ಹಿಯರಿಂಗ್ ಏಡು ಒಬ್ರು ಮಾತಾಡಿದ್ರೆ ಕೇಳುತ್ತಾ ಅಥವಾ ಸುತ್ತಮುತ್ತ ಮಾತಾಡಿದ್ರೆ ಎಲ್ಲ ಕೇಳುತ್ತೆ? ಹಿಯರಿಂಗ್ ಏಡ್ ಹಾಕಿದ್ರೆ ನಾವು ಹೇಗೆ ಕೇಳಿಸ್ಕೊತಾ ಇದ್ದೀವಿ ಅದೇ ಥರ ಕೇಳಿಸ್ಕೊತಾರೆ. ಸೊ ಒಬ್ಬರು ಮಾತಾಡಿದ್ರೇನ ಕೇಳಿಸ್ಕೊತಾರೆ. 3-4 ಜನ ಒಟ್ಟಿಗೆ ಇದ್ರುವೇನ ಕೇಳಿಸ್ಕೋಬಹುದು. ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ತುಂಬ ಜನ ಒಟ್ಟಿಗೆ ಮಾತಾಡಿದ್ರೆ ಏನಾಗುತ್ತೆ ಅಂದರೆ ಅದು ಪಾಪುಗೆ ಅಷ್ಟು ಸ್ಪೀಚು ಹಿಯರಿಂಗ್ ಏಡಿಂದ ಮೆಷಿನಿಂದ ಹೋಗ್ತಾ ಇರ್ತಾರಲ್ಲ ಅದಕ್ಕೆ ಅಷ್ಟು ಕ್ಲಾರಿಟಿ ಇರಲ್ಲ. ಸ್ವಲ್ಪ ಗ್ಯಾಪ್ ಇದ್ರೆ ಏನು ತೊಂದರೆ ಇಲ್ಲ. ತುಂಬ ಜನ ಒಟ್ಟಿಗೆ ಮಾತಾಡಬಾರ್ದು ಅಷ್ಟೇ. ಬಟ್ ಅದಕ್ಕೆ ಏನು ತೊಂದರೆ ಇಲ್ಲ. ಎಷ್ಟು ಜನ ಬೇಕಿದ್ರೆ ಮಾತಾಡ್ಬೋದು. ಓಕೆ, ಧನ್ಯವಾದಗಳು ಹೇಮಂತ್ ಅವರೇ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಲ್ವಾ? ಧನ್ಯವಾದಗಳು. ಸರಿ, ಅದೇ ಮಿಸ್ಸಸ್ ಅಕ್ಷತಾ ಅವರೇ, ಇವಾಗ ನಿಮ್ಗೆ ತೊಂದರೆ ಇದೆ ಅಂತ ಗೊತ್ತಾಯ್ತು. ಸೊ ಆವಾಗ ನೀವು ಬೆಳಗಾಂ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ರಿ. ಅಲ್ಲಿ ಏನ್ ತಿಳಿಸಿದ್ರು ನಿಮ್ಗೆ? ಇಲ್ಲ, ನಿಮ್ಮ ಮಗುಗೆ ಪ್ರೊಫೌಂಡ್ ಲಾಸ್ ಇದೆ, ಅವತ್ತು ಮಾತಾಡಕ್ ಆಗಲ್ಲ, ಈ ತರ ಮಷಿನ್ ಬೇಕೇ ಬೇಕು ಅಂತ ಹೇಳಿದ್ರು ಮ್ಯಾಮ್. ಸರಿ, ಆ ತರ ಮಷಿನ್ ಹಾಕೊಂಡ್ರೆ ಮಾತಾಡ್ತಾಳ ಅಂತ ಕೇಳಿದ್ವಿ. ಸರಿ ಮಾತಾಡ್ತಾರೆ ಅಂತ ಹೇಳಿದ್ರು. ಮತ್ತೆ 6 ತಿಂಗಳ ಕಾಲ ಅದು ಮಷಿನ್ ಹಾಕಿದ್ವಿ. ನಮ್ಗೆ ಅವರು ಥೆರಪಿ ಕೊಡಿಸ್ಬೇಕು ಅಂತ ಹೇಳಿಲ್ಲ ಮ್ಯಾಮ್ ಅಲ್ಲಿ ವರ್ಕ್ ಮಾಡೋರು. ಮತ್ತೆ ಹೀಗೆ ಹುಷಾರಿಲ್ಲ ಟೈಮಲ್ಲಿ ಇವ್ರಿಗೆ ಇಲ್ಲೇ ಬೈಲುಂಗಲ್ಗೆ ತೋರ್ಸಕ್ ಹೋದಾಗ KG ಪಾಟೀಲ್ ಅಂತ ಮ್ಯಾಮ್ ಡಾಕ್ಟ್ರು ಅವ್ರಿಲ್ಲ, ಈ ತರ ಮೈಸೂರಿಗೆ ಹೋಗಿ AIISH ಅಂತ ಇದೆ, ಅಲ್ಲಿ ಹೋದ್ರೆ ಚೆನ್ನಾಗಿ ಥೆರಪಿ ಕೊಡ್ತಾರೆ, ಥೆರಪಿ ಕೊಟ್ರೆ ನಿಮ್ಮ ಮಗುಗೆ ಮಾತು ಬರುತ್ತೆ ಅಂತ ಹೇಳಿದ್ರು ಮ್ಯಾಮ್. ಸರಿ, ಅವ್ರು ಹೇಳ್ತಾ ಇದ್ದಾರೆ ಒಂದ್ಸಲ ಮೈಸೂರಿಗೆ ಬಂದು ನೋಡೋಣ ಮಾತು ಬರುತ್ತಾ ಅಂತ ಹೇಳಿ ಬಂದ್ರು. ಇಲ್ಲಿ ಎಲ್ಲ ಮಕ್ಕಳನ್ನು ನೋಡಿದ ತಕ್ಷಣ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಓದೋದು ಬರೆಯೋದು ಕಲ್ತಾ ಇದ್ರು. ಸೊ ನಮ್ಮ ಪಾಪುನು ಇಲ್ಲಿ ಕರ್ಕೊಂಡ್ ಬಂದ್ರೆ ಚೆನ್ನಾಗಿ ಆಗ್ತಾಳೆ ಅನ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದ್ರು. ಇಲ್ಲಿ ಬಂದು ಸೆಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ರು ಮ್ಯಾಮ್. ಆಮೇಲೆ ಇವ್ರು ಬರ್ತಾ ಬರ್ತಾ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದ್ರು ಮ್ಯಾಮ್. ಅದೇ, ಈಗ ನೀವು ಅಖಿಲ ಭಾರತ ವಾಕ್ಶರಣ ಸಂಸ್ಥೆಗೆ ಬಂದಿದ್ದು ಸುಮಾರು ಇವಳಿಗೆ ಒಂದು 3 ವರ್ಷ ಆಗಿತ್ತಾ? ಹಾ ಮ್ಯಾಮ್, 3 ವರ್ಷ 4 ತಿಂಗಳಾಗಿತ್ತು. ಸರಿ, ಸೊ ಇಲ್ಲಿ ತಜ್ಞರು ಎಲ್ಲ ತಪಾಸಣೆ ಆದ್ಮೇಲೆ ನಿಮ್ಗೆ ತಜ್ಞರು ಎಲ್ಲ ತಪಾಸಣೆ ಮಾಡಿದ ಮೇಲೆ ನಿಮಗೆ ಏನು ಸಲಹೆನ ಕೊಟ್ರು? ನಿಮ್ಗೆ ಇವಳ ಸ್ಥಿತಿ ಬಗ್ಗೆ ಏನ್ ಅರ್ಥ ಆಯ್ತು ಇಲ್ಲಿಗೆ ಬಂದ ಮೇಲೆ? ಇವರು ಸೇಮ್ ಅದೇ ತರ ಹೇಳಿದ್ರು ಮ್ಯಾಮ್. ಅಂದ್ರೆ ಸ್ವಲ್ಪ ಜೋರಾಗಿ ಮಾತಾಡಿ. ಅಲ್ಲಿ ಕೂಡ ಇವಳಿಗೆ ಪ್ರೊಫೌಂಡ್ ಲಾಸೇ ಇದೆ, ಇವಳಿಗೆ ಮಷಿನ್ ಬೇಕೇ ಬೇಕು, ಅದ್ರ ಜೊತೆ ಥೆರಪಿ ಕೊಡಿಸ್ಲೇಬೇಕು, ಥೆರಪಿ ಕೊಡಿಸಿದ್ರೆ ಮಾತು ಬರುತ್ತೆ ಅಂತ ಹೇಳಿದ್ರು ಮ್ಯಾಮ್. ನಿಮ್ಗೆ ಅನುಕೂಲ ಇದ್ರೆ 1 ತಿಂಗಳವರೆಗೆ ಥೆರಪಿ ತಗೊಳ್ಳಿ, ಮನೆಯಲ್ಲಿ ಇಲ್ಲ ನಮ್ಗೆ ಅನುಕೂಲ ಇಲ್ಲ ಅಂದ್ರೆ ಮನೆಯಲ್ಲಿ ನೀವು ತರಬೇತಿ ಕೊಡಿ, ಇಲ್ಲ ನಮ್ಗೆ ಅನುಕೂಲ ಇದೆ ಅಂತಂದ್ರೆ ಇಲ್ಲೇ ಇಟ್ಬಿಟ್ಟು ಪೂರ್ತಿಯಾಗಿ ಥೆರಪಿ ಮತ್ತೆ ಪ್ರೀ ಸ್ಕೂಲ್ ಎಲ್ಲ ಮುಗಿಸ್ಕೊಳ್ಳಿ, ನೀವು ಚೆನ್ನಾಗಿದೆ ಅಂತ ಹೇಳಿದ್ರು ಮ್ಯಾಮ್. ಸರಿ, ನಮ್ಗೆ ಹೇಗಾದ್ರು ಅನುಕೂಲ ಇತ್ತು ಮ್ಯಾಮ್, ಹಂಗಾಗಿ ಇಲ್ಲೇ ಉಳಿದ್ಬಿಟ್ಟು ಅವ್ರಿಗೆ ಥೆರಪಿ ಆಮೇಲೆ ಪ್ರೀ ಸ್ಕೂಲು ಎಲ್ಲ ಇದನ್ನ ಮುಗಿಸ್ಕೊಂಡು ಹೋದ್ರು ಮ್ಯಾಮ್. ಸೊ ಈಗ ಶ್ರವಣ ದೋಷ ಇದ್ದಾಗ ಮುಖ್ಯವಾಗಿ ಈ ಶ್ರವಣ ತರಬೇತಿ ಹಾಗೂ ಮಾತಿನ ತರಬೇತಿ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಈ ಒಂದು ತರಬೇತಿಯ ಅನುಭವಗಳನ್ನ ತಿಳಿಸ್ತೀರಾ? ನಿಮ್ಗೆ ಯಾರು ತರಬೇತಿಯನ್ನ ಕೊಟ್ರು? ನಿಮ್ಮ ಅನುಭವ ಹೇಗಿತ್ತು? ನಮ್ಮ ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಅದು ಅನುಭವ. ಅಂದ್ರೆ ಇವಳಿಗೆ ಸ್ಟಾರ್ಟಿಂಗ್ ಅಲ್ಲಿ 1 ತಿಂಗಳವರೆಗೂ ಕೂತ್ಕೋತಾನೆ ಇರಲಿಲ್ಲ ಮ್ಯಾಮ್, ಥೆರಪಿಗೆ ಅಟೆಂಡ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಅವಳು ತುಂಬಾ ಚಿಕ್ಕವಳು, ಅಂದ್ರೆ ಒಂಥರ ಏನೋ ಬೇರೆ ಹೇಳ್ಕೊಡ್ತಾರೆ, ಏನೋ ಒಂಥರ ಶಬ್ದ ಬರೋದು, ಈ ತರ ತುಂಬಾ ಇದು ಮಾಡ್ತಾ ಇಲ್ಲ ಮ್ಯಾಮ್. ಮತ್ತೆ ಕ್ರಮೇಣ ಅಲ್ಲಿ ಕ್ಲಿನಿಷಿಯನ್ಸ್ ತುಂಬಾ ಚೆನ್ನಾಗಿದ್ದಾರೆ ಮ್ಯಾಮ್. ಲಿಸ್ನಿಂಗ್ ಥೆರಪಿಸ್ಟ್ ಆಗ್ಬೋದು ಅಥವಾ ಸ್ಪೀಚ್ ಥೆರಪಿಸ್ಟ್ ಆಗ್ಬೋದು. ಒಂಥರ ಮನೆಯಲ್ಲಿರೋ ಮಕ್ಕಳನ್ನ ಹೇಗೆ ಆಟ ಆಡಿಸ್ತಾ ಮಾತಾಡಿಸ್ತಾರೆ ಅದೇ ತರ ಇವಳಿಗೆ ಒಂಚೂರು ಆಟದ ಸಾಮಾನು ಒಂಥರ ಅಟ್ರಾಕ್ಟಿವ್ ಮಾಡ್ಕೊಂಡು ಚಾಕ್ಲೇಟ್ ಕೊಡ್ತೀನಿ ಮಾತ್ರ ದಿನ ತುಂಬಾ ಅಟ್ರಾಕ್ಟಿವ್ ಮಾಡ್ಕೊಂಡು ಕಲಿಸ್ತಾ ಇದ್ರು ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಇವ್ರು ಫಸ್ಟಿಗೆ 2 ಪದ ಹೇಳಕ್ ಶುರು ಮಾಡಿದ್ಲು, ಅಮ್ಮ ಅಪ್ಪ ಆ ಥರ
ದಿನಕ್ಕೆ ಸುಮಾರು 1 ವರ್ಷದವರೆಗೂ ಥೆರಪಿ ಕೊಡ್ತಿದ್ವಿ ನಾವು. 1 ವರ್ಷ ಮುಗಿಯೋಷ್ಟೊತ್ತಿಗೆ ಚಿಕ್ಕ ಚಿಕ್ಕ ಸ್ಟೋರಿ ಹೇಳ್ತಿದ್ವಿ ಮ್ಯಾಮ್ ಅವಳು. ಲಿಸ್ನಿಂಗಲ್ಲೂ ಅದೇ ಥರ ಯಾವ ಥರ ಹೇಳಬೇಕು, ಮತ್ತು ನಿಮ್ಮ ಮನೆಯಲ್ಲಿದ್ದರೆ ಈ ಥರ ಹೇಳಿ, ಮೊದಲೇ ದಿನನೇ ಹೇಳ್ಬಿಡೋರು, ನಾವು ನಾಳೆ ಈ ಸೆಕ್ಷನಲ್ಲಿ ಈ ಥರ ತೊಗೋತೀವಿ, ನೀವು ಈ ಥರ ಅವಳನ್ನ ತಯಾರಿ ಮಾಡಿ, ನಾವು ಈ ಥರ ತೊಗೊಂಡು ಬರ್ತೀವಿ ಹತ್ರ ಮೊದಲೇ ಎಲ್ಲ ಮಾಡಿಕೊಂಡು ಅವ್ಳಿಗೆ ಕಲಿಸೋರು ಮ್ಯಾಮ್. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ವಿ. ಈಗ ತರಬೇತಿನ ಎಷ್ಟು ದಿನ ಪಡೆದುಕೊಂಡ್ರಿ ನೀವು ಇಲ್ಲಿ? ನಾವು 1 ವರ್ಷ ತೊಗೊಂಡ್ವಿ ಮ್ಯಾಮ್ ತರಬೇತಿ. ಅಂದರೆ ಇದು ಥೆರಪಿ 1 ವರ್ಷ ಮ್ಯಾಮ್, ಪ್ರೀ ಸ್ಕೂಲಲ್ಲಿ ಅದು 1.5 ವರ್ಷಗಳ ಕಾಲ ತೊಗೊಂಡ್ವಿ ಮ್ಯಾಮ್. ಟೋಟಲ್ 2.5 ವರ್ಷಗಳ ಕಾಲ ತರಬೇತಿ ತೊಗೊಂಡ್ವಿ. ಅದೇ ಈಗ ನೀವು ಈಗಲೇ ಹೇಳಿದ್ರಿ, ಈಗ ಪ್ರೀ ಸ್ಕೂಲ್ ಸರ್ವಿಸಸ್ ನೀವು ಪಡೆದುಕೊಂಡಿದ್ದೀರಾ ಅಂತ. ಸೊ ಅದ್ರ ಬಗ್ಗೆ ಇನ್ನು ಹೆಚ್ಚು ವಿಷಯಗಳನ್ನ ಹಂಚ್ಕೊಳ್ತೀರಾ? ಅದ್ರದ್ದು ಅನುಭವ ಹೇಗಿತ್ತು? ಹಂಚ್ಕೊಳ್ತೀವಿ. ಪ್ರೀ ಸ್ಕೂಲು ತುಂಬ ಚೆನ್ನಾಗಿತ್ತು ಮ್ಯಾಮ್. ಇಲ್ಲಿ ಥೆರಪಿ ಮುಗಿದ ತಕ್ಷಣ ಅಲ್ಲಿ ನಾವು ಪ್ರೀ ಸ್ಕೂಲ್ಗಂತ ಕಳಿಸ್ತಾರೆ ಮ್ಯಾಮ್. ಅಂದ್ರೆ ಅದನ್ನ 3 ವರ್ಷ ಆದಮೇಲೆ ಅವರು ಪ್ರೀ ಸ್ಕೂಲ್ ಕೊಡ್ತಾರೆ ಮ್ಯಾಮ್. ಫಸ್ಟಿಗೆ ನಾವು PEP ಅಂತ ತೊಗೊಂಡ್ವಿ 6 ತಿಂಗಳು, 3.5 ವರ್ಷದವರೆಗೂ. ಆಮೇಲೆ ಪ್ರೀ ಸ್ಕೂಲ್ಗೆ ಹಾಕಿದ್ರು ಮ್ಯಾಮ್. ಅಲ್ಲಿ ಏನು ಮಾಡಿದ್ರು, ಎಲ್ಲ ಟೀಚರ್ಸು ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ 3rd ಸ್ಟ್ಯಾಂಡರ್ಡ್ವರೆಗೂ ಏನು ಪೋರ್ಷನ್ ಬೇಕು ಅಲ್ಲಿವರೆಗೂ ಅವ್ರು ನಮ್ಗೆ ಕವರ್ ಮಾಡಿ ಕೊಡ್ತಾರೆ ಮಕ್ಕಳಿಗೆ. ನಾವು ಒಂದು ವೇಳೆ ಆಯುಷ್ನ ಬಿಟ್ಟು ಹೊರಗಡೆ ಹೋದ್ರು, ನಮ್ಮ ಮಕ್ಕಳು ಬೇರೆ ಶಾಲೆಗೆ ಹೋದ್ರು, ಈ ಮಕ್ಕಳಿಗೆ ತೊಂದರೆ ಆಗಿರಬಾರ್ದು. 1 ವರ್ಷ ಇವ್ರು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಂಡ್ರು ತೊಂದರೆ, ಅಷ್ಟರ ಮಟ್ಟಿಗೆ ಇವ್ರು ಮಕ್ಕಳನ್ನ ತಯಾರಿ ಮಾಡಿ ನಮ್ಗೆ ಕೊಡ್ತಾರೆ ಮ್ಯಾಮ್. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೇ ನೀವೀಗ ಹೇಳಿದ್ರಿ ಮೊದಲೇ PEP ಅಂತ, ಅಂದ್ರೆ ಪೇರೆಂಟ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅಂತ. ಅದು ನಿಜವಾಗ್ಲೂ ನಿಮ್ಗೆ ಸಹಾಯ ಆಯ್ತಾ? ಸಹಾಯ ಆಯ್ತು ಮ್ಯಾಮ್. ಪ್ರೀ ಸ್ಕೂಲ್ ಒಳಗೆ ಹೋಗೋಕ್ಕೆ ನಮ್ಗೆ ಸಹಾಯ ಆಯಿತು. ಬೇಸಿಕ್ ಆಗಿ ಮಕ್ಕಳಿಗೆ ಇದು ಬಾಡಿ ಪಾರ್ಟ್ಸ್ ಆಗಿರ್ಬೋದು, ಹಣ್ಣುಗಳ ಹೆಸರು, ತರಕಾರಿ ಹೆಸರು, ಇವನ್ನೆಲ್ಲನೂ ಯಾವ ಥರ ಮಕ್ಕಳಿಗೆ ಹೇಳಿಸ್ಬೇಕು, ಅದು ಯಾವ ಥರ ಅವಳು ವಾಕ್ಯದಲ್ಲಿ ಮಾತಾಡಿಸ್ಬೇಕು ಅವಳ ಬಗ್ಗೆ, ಮತ್ತು ಅಪ್ಪ ಅಮ್ಮ ಈ ಥರ ಹೇಗೆ ಎಲ್ಲರದ್ದು ಹೆಸರು ಕರಿಬೇಕು, ಯಾವ ಥರ ಮಾಡಬೇಕು, ಪ್ರತಿಯೊಂದನ್ನು ಬಿಡಿಯಾಗಿ ಹೇಳ್ಕೊಟ್ರು. ಆ ಮಕ್ಕಳ ಲಾಸ್ ಯಾವ ಥರ ಇರುತ್ತೆ, ನೀವು ಯಾವ ಥರ ಕಲಿಸಿದ್ರೆ ಅವ್ರಿಗೆ ಮಾತು ಬರುತ್ತೆ. ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಸ್ಪೆಷಲ್ ಎಜುಕೇಟರ್ಸ್ ಟ್ರೈನಿಂಗ್ ಕೊಟ್ಟಿದ್ರಿಂದ ನಿಮ್ಮ ಅರಿವು ಜಾಸ್ತಿ ಆಯ್ತಾ ಹೋಯ್ತು ಅಲ್ವಾ? ನಿಮ್ಮ ಸ್ಪಂದನಂಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ನಿಮ್ಗೆ ತಿಳುವಳಿಕೆ ಬಂತು. ಇವ್ರು ಯಾವ ತರ ಹೇಳ್ಕೊಟ್ರೆ ಅವಳಿಗೆ ಬೇಗ ಅರ್ಥ ಆಗುತ್ತೆ ಅನ್ನೋದು ನಮ್ಗೆ ಏನು ಅಷ್ಟೊಂದು ಇದಿರಲಿಲ್ಲ ಮ್ಯಾಮ್. ಇವರು ಸ್ಪೆಷಲ್ ಎಜುಕೇಟರ್ಸ್ ಈ ತರ ಹೇಳ್ಕೊಡಿ, ಹಾಡುಗಳನ್ನ ಹೇಳ್ಕೊಡ್ಬೇಕಾದ್ರೆ ಈ ತರ ಕಾರ್ಡ್ಸ್ ಮುಖಾಂತರ ಈ ತರ ಹೇಳಿ, ಹಿಂದೆ ಫ್ಲಾಶ್ ಕಾರ್ಡ್ಗಳನ್ನ ಇಡಬೇಕು, ಈ ತರ ಮಾಡಿಸ್ಬೇಕು. ಫಸ್ಟಿಗೆ ಅವ್ರಿಗೆ ಮೊದಲು ಕಲರ್ ಮ್ಯಾಚಿಂಗ್ ಮಾಡೋದು ಹೇಳ್ಕೊಡಿ, ಆಮೇಲೆ ಇದನ್ನ ಮಾಡು, ಆಟದ ಜೊತೆ ಪಾಠ ಹೇಳ್ಕೊಡ್ಬೇಕು. ಯಾಕಂದ್ರೆ ಈ ಮಕ್ಕಳು ತುಂಬಾ ಚಿಕ್ಕವು, ನೀವು ದೊಡ್ಡ ಮಕ್ಕಳ ತರ ಹೇಳಿದ್ರೆ ಆಗಲ್ಲ. ಅಥವಾ ಪ್ರತಿಯೊಂದು ಹಂತದಲ್ಲೂ ನೀವು ಯಾವ ತರ ನಡ್ಕೋಬೇಕು ಅನ್ನೋದನ್ನ ಎಲ್ಲಾನು ಬಿಡಿಯಾಗಿ ಹೇಳ್ಕೊಡ್ತೀವಿ. ಅದರಿಂದ ನಿಮ್ಗೆ ತುಂಬಾ ಸಹಾಯ ಆಯ್ತು ಅಲ್ವಾ? ಈಗ ತರಬೇತಿ ಪಡೆದ್ರಿ, ಅಂದ್ರೆ ಶ್ರವಣ ತರಬೇತಿ ಪಡೆದ್ರಿ, ಮಾತಿನ ತರಬೇತಿ ಪಡೆದ್ರಿ, ಆಮೇಲೆ ಪ್ರೀ ಸ್ಕೂಲ್ ಸರ್ವಿಸಸ್ ಗಳನ್ನ ಪಡೆದಿದ್ದೀರಾ ಇಲ್ಲಿಂದ. ಮುಂದೆ ನೀವು ಅವಳಿಗೆ ಸಾಮಾನ್ಯ ಶಾಲೆಗೆ ಹಾಕಿದ್ರಿ ಅಲ್ವಾ? ಸೊ ಈಗ ಸಾಮಾನ್ಯ ಶಾಲೆಗೆ ಹಾಕಿದಾಗ ಅಲ್ಲಿ ಅವಳು ಹೇಗೆ ಅಲ್ಲಿ ಕೋಪ್ ಅಪ್ ಮಾಡಿದ್ಲು? ಅಲ್ಲಿ ಟೀಚರ್ಸ್ ಹೇಗೆ ಅವಳ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ? ಅಲ್ಲಿ ನಾವು ಸ್ಟಾರ್ಟಿಂಗ್ ಇಲ್ಲಿಂದ ಮುಗಿಸ್ಕೊಂಡು ಹೋದಾಗ ಅವಳಿಗೆ 6 ವರ್ಷ ಮ್ಯಾಮ್, 5.5-6 ವರ್ಷ ಆಗಿತ್ತು ಮ್ಯಾಮ್. ಅಂದ್ರೆ ನಾವು ಫಸ್ಟಿಗೆ ಅವಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋ ವಯಸ್ಸು 6 ವರ್ಷ. ಅಂದ್ರೆ ನಾವು ಏನು ಮಾಡಿದ್ವಿ, ನಾರ್ಮಲ್ ಮಕ್ಕಳಾದ್ರೆ ಸ್ವಲ್ಪ ಜಾಸ್ತಿ ಇದಿರ್ತಾರೆ, ಇವ್ರಿಗೆ ಒಂದು 6 ತಿಂಗಳ ಹಿಂದೆ ಹಾಕೋಣ ಸ್ವಲ್ಪ ಅಂತೇಳಿ UKGಗೆ ಸೇರಿಸಿದ್ವಿ ಮ್ಯಾಮ್. ಒಂದು 6 ತಿಂಗಳು ಬರೀ ಆ ಸ್ಕೂಲ್ ವಾತಾವರಣಕ್ಕೆ ಹೊಂದ್ಕೊಳ್ಳಿ. ಅಂದ್ರೆ ಇವಳನ್ನ ಹಾಕಿರೋದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮ್ಯಾಮ್. ಅಂದ್ರೆ ಇವಳು ಇಲ್ಲಿ ಎಲ್ಲ ಕಲ್ತಿರೋದು ಕನ್ನಡ. ಅಂದ್ರೆ ಏಕ್ದಮ್ ಅಲ್ಲಿ ಹೋದ ತಕ್ಷಣ ಕಷ್ಟ ಆಗ್ಬಾರ್ದು ಅಂತ ಮತ್ತೆ UKGಗೆ ಹಾಕಿದ್ವಿ ಮ್ಯಾಮ್. ಅಲ್ಲಿ ಪ್ರಿನ್ಸಿಪಲ್ ಅರವಿಂದಮ್ ರಾಯ್ ಚೌಧರಿ ಅಂತ, ಅವರು ತುಂಬಾ ಹೆಲ್ಪ್ ಮಾಡಿದ್ರು ಮ್ಯಾಮ್ ಇವಳಿಗೆ. ಅಲ್ಲಿ ಟೀಚರ್ಸ್ ಎಲ್ಲ ಇಲ್ಲ ಈ ತರ ಇದೆ ಅಂತ ತಕ್ಷಣ ಫಸ್ಟ್ಗೆ ಈ ತರ ಓದ್ತಾಳ, ಇಂಗ್ಲಿಷ್ ಮೀಡಿಯಂ ಓದ್ತಾಳ ಅಂತ ಸ್ವಲ್ಪ ಇದು ಮಾಡಿ, ಇಲ್ಲ ಸರ್ ಬೇರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅವಳಿಗೆ, ಹಿಯರಿಂಗ್ ಅಷ್ಟೇ ಪ್ರಾಬ್ಲಮ್ ಸರ್ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಮೇಲೆ ಸರಿ ಸರ್ ಅಂತ ಹೇಳಿ ಅವರು ಅಡ್ಮಿಷನ್ ಮಾಡ್ಕೊಂಡು ಒಪ್ಕೊಂಡ್ರು ಸರ್. ಆಮೇಲೆ ಟೀಚರ್ಸ್ ಎಲ್ಲ ಇವಳು ಪರ್ಫಾರ್ಮೆನ್ಸ್ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಇದಾಗ್ತಾ ಇದ್ದಾಳೆ ಅಂತೇಳಿ ತುಂಬಾ ಇದು ಮಾಡ್ಬಿಟ್ರು ಮ್ಯಾಮ್. ಈಗ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ. ಮತ್ತೆ ಇವಳನ್ನ ಫಸ್ಟ್ ಬೆಂಚ್ ಅಲ್ಲೇ ಕೂರಿಸ್ತಾರೆ, ಏನಾದ್ರೂ ಪ್ರಾಬ್ಲಮ್ ಆದ್ರೆ ಮತ್ತೆ ರಿಪೀಟ್ ಆಗಿ ಹೇಳ್ಕೊಡ್ತಾರೆ, ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ, ಶಾಲೆಯಲ್ಲೂ ತುಂಬಾನೇ ಸಹಕಾರ ಸಿಗ್ತಾ ಇದೆ ಅನ್ನೋದನ್ನ ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಇವಳು ತುಂಬಾ ಸ್ಮಾರ್ಟ್ ಚೈಲ್ಡ್ ಅನ್ಸ್ತಾ ಇದೆ, ಯಾಕಂದ್ರೆ ಈಗ ಇಲ್ಲಿ ಕಲ್ತಿದ್ದು ಅವಳು ಕನ್ನಡ ಮೀಡಿಯಂ ಅಲ್ವಾ, ಕನ್ನಡ ಪದಗಳನ್ನೆಲ್ಲ ಕಲ್ತಿದ್ದು. ಬಟ್ ಅಲ್ಲಿ ಶಾಲೆಗೆ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕಿದ್ರು ನೀವು ಹೇಳ್ಕೊಟ್ಟು, ನಿಮ್ಮ ಪರಿಶ್ರಮನೂ ಇದೆ ಹೌದು, ಬಟ್ ಅದ್ರ ಜೊತೆಗೆ ಅವಳು
ಚೆನ್ನಾಗಿ ಕೋಪ್ ಅಪ್ ಮಾಡಿದಾಳೆ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಚೇಂಜ್ ಆದ್ರೂ ತುಂಬಾನೇ ಚೆನ್ನಾಗಿ ಕೋಪ್ ಅಪ್ ಮಾಡಿದಾಳೆ. ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಈಗ ಈ ಒಂದು ಯಶಸ್ಸಿಗೆ ನಿಮ್ಮ ಕುಟುಂಬದ ಸಹಕಾರ ಎಷ್ಟು ಮಟ್ಟಿಗೆ ನಿಮಗಿದೆ ಅಂತ? ಇವಳ ಸಹಕಾರ ತುಂಬಾನೇ ಇದೆ ಮ್ಯಾಮ್. ಅಂದ್ರೆ ಅವ್ರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್. ಕುಟುಂಬದವ್ರದ್ದು ಅಂದ್ರೆ ನಾವು ಟೋಟಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಮ್ಯಾಮ್. ಒಟ್ಟೆ ನಮ್ಮ ಫ್ಯಾಮಿಲಿ 10 ಜನ ಇದ್ದೀವಿ. ಪ್ರತಿಯೊಬ್ರು ಹೆಲ್ಪ್ ಮಾಡಿದ್ದಾರೆ ಮ್ಯಾಮ್. ಅಂದ್ರೆ ಇವ್ರ ತಂದೆ ಟೀಚರ್ ಮ್ಯಾಮ್. ಅವರು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಇವಳಿಗೆ ಬುಕ್ಸ್ ತರೋದು, ವರ್ಕ್ ಶೀಟ್ ಬೇರೆ ಬೇರೆ ತರದ್ದು ಯಾವ ತರ ಕಲಿಸ್ಬೇಕು ಅನ್ನೋದೆಲ್ಲ ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಆತರ ಇದು ಮಾಡ್ತಾ ಇದ್ವಿ. ಇವ್ರ ಅಜ್ಜಿ, ದೊಡ್ಡಮ್ಮ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಯಾವ ತರ ಓದಿಸ್ಬೇಕು ಇದು ಎಲ್ಲಾನು ಇದು ಮಾಡಿದ್ದಾರೆ ಮ್ಯಾಮ್. ಅಂದ್ರೆ ಇವಳ ಟೈಮ್ ಅಲ್ಲಿ ಇನ್ನೊಂದು ಇದೆ ಮ್ಯಾಮ್ ನಮ್ಗೆ. ಅವಳು ತುಂಬಾ ಚಿಕ್ಕವಳು, 1.5 ವರ್ಷ ಇದ್ದವಳಿಗೆ. ಅವಳನ್ನೆಲ್ಲ ಅವರೇ ನೋಡ್ಕೋತೀನಿ, ನೀ ಕೇವಲ ಸ್ಪಂದನ ಹತ್ರ ಕಾನ್ಸಂಟ್ರೇಟ್ ಮಾಡು, ಬೇರೆ ಕಡೆ ಯೋಚನೆ ಮಾಡ್ಬೇಡ. ಅವ್ರೆಲ್ಲಾ ಸಹಕಾರದಿಂದಾನೇ ಇಷ್ಟೊಂದು ಅವಳಿಗೆ ಇದಾಗಕ್ಕೆ ಹೆಲ್ಪ್ ಆಯ್ತು. ನಿಜ. ಸೊ ಯಶಸ್ಸಿಗೆ ಕುಟುಂಬದ ಸಹಕಾರನು ಬಹಳ ಮುಖ್ಯ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾನು ಉಪ್ಪಿನ ಕುಟುಂಬದವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸೊ ಎಸ್ಪೆಷಲಿ ಮಹಾರುದ್ರಪ್ಪ, ಸ್ಪಂದನನ ತಂದೆಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಈ ರೀತಿ ಕುಟುಂಬದ ಸಹಕಾರ ಸಿಕ್ಕಲ್ಲಿ ಖಂಡಿತ ಎಲ್ಲಾ ಮಕ್ಕಳಲ್ಲೂ ಯಶಸ್ಸು ಕಾಣಲು ಸಾಧ್ಯವಾಗಿದೆ. ನಾವೀಗ ಸ್ಪಂದನ ಕಡೆ ಬರೋಣ. ಸ್ಪಂದನ, ನಿಮ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನೀನು ಯಾವ ಕ್ಲಾಸಲ್ಲಿ ಓದ್ತಾ ಇದೀಯ ಸ್ಪಂದನ? ನಾನು 4th ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಾ ಇದ್ದೀನಿ. ನಿನ್ನ ಶಾಲೆ ಹೆಸರೇನು? ಶಾಲೆಯ ಹೆಸರು ಕಲ್ಪವೃಕ್ಷ ಮಾಡೆಲ್ ಸ್ಕೂಲ್ ಬೈಲ್ಹೊಂಗಲ. ಈಗ ನಿನ್ಗೆ ಗೊತ್ತಲ್ವಾ, ನಿಂಗೆ ಸ್ವಲ್ಪ ಕಿವಿ ತೊಂದರೆ ಇದೆ ಅಂತ. ಸೊ ಅದರಿಂದ ನೀನೀಗ ಹಿಯರಿಂಗ್ ಏಡ್ ಮೆಷಿನ್ ಅನ್ನ ಹಾಕ್ತೀಯ ಅಲ್ವಾ? ಸೊ ನಿನ್ಗೆ ಯಾವಾಗ್ಲೂ ಮೆಷಿನ್ ಅನ್ನ ಹಾಕ್ತೀಯ ನೀನು? ಹಾಗೆ ನಿನ್ಗೆ ಅದ್ರ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ? ನಾನು ಹಾಕ್ಲೇಬೇಕು, ಹಾಕಲಿಲ್ಲ ಅಂದ್ರೆ ಕೇಳಿಸೋದಿಲ್ಲ. ಆದ್ರೆ ಸುಮಾರು ಜಾಸ್ತಿ ದಿನ ಹಾಕೊಂಡು ನನ್ಗೆ ಕಿವಿ ನೋವಾಗುತ್ತೆ. ಸ್ವಲ್ಪ ಗಾಳಿಗೆ ಬಿಡಬೇಕು ಅಂತ ಅನ್ಸುತ್ತೆ. ನಾನು ತೆಗೆದ್ರೆ ಏನು ಕೇಳಿಸೋದಿಲ್ಲ. ಅದಕ್ಕೆ ರಾತ್ರಿ ಹೊತ್ತು ಅಷ್ಟೇ ತೆಗಿಬೇಕು. ಆಮೇಲೆ ಕೆಲವೊಂದು ದಿನ ಅಷ್ಟೇ ತೆಗೆದುಬಿಡ್ತಾ ಇದೆ. ಹೌದಾ? ಸರಿ, ಇದು ತುಂಬಾ ಮುಖ್ಯ. ಏನಂದ್ರೆ ಮೆಷಿನ್ ಸುಮಾರು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ನಾನು ಸಾಮಾನ್ಯ ಬೇರೆ ಮಕ್ಕಳು ಮೆಷಿನ್ ಹಾಕೊಳ್ಳಲ್ಲ, ಸಾಮಾನ್ಯ ಮಕ್ಕಳು ಮೆಷಿನ್ ಹಾಕೊಳ್ಳಲ್ಲ. ಸೊ ಅದರಿಂದ ಅವಾಗ ಏನ್ ಮಾಡ್ತಾರೆ, ಅವರು ಮೆಷಿನ್ ಹಾಕೊಳ್ಳೋದಕ್ಕೆ ಒಂಥರ ನಾಚಿಕೆ ಪಡ್ಕೋತಾರೆ. ಬಟ್ ಆ ರೀತಿ ನಾಚಿಕೆ ಪಡ್ಕೊಳ್ದಲೆ, ನನಗೆ ಕಿವಿ ತೊಂದರೆ ಇದೆ, ಸೊ ಕಿವಿ ತೊಂದರೆ ಇರೋದ್ರಿಂದ ನಾನು ಮೆಷಿನ್ ಅನ್ನ ಹಾಕೊಳ್ಬೇಕು ಅನ್ನೋ ಒಂದು ಈ ಅಕ್ಸೆಪ್ಟೆನ್ಸು ತುಂಬಾ ಮುಖ್ಯ. ಸೊ ನನಗನ್ಸುತ್ತೆ ಸ್ಪಂದನನ ಈ ಒಂದು ಯಶಸ್ಸಿಗೆ ಕಾರಣ ಮೊದಲು ಅವಳು ಅಕ್ಸೆಪ್ಟೆನ್ಸ್ ಇದೆ. ಅವಳು ನಾನು ಹಿಯರಿಂಗ್ ಏಡ್, ನನಗೆ ಪ್ರಾಬ್ಲಮ್ ಇದೆ, ನಾನು ಹಿಯರಿಂಗ್ ಏಡ್ ಹಾಕೊಳ್ಬೇಕು ಅನ್ನೋ ಒಂದು ಅಕ್ಸೆಪ್ಟೆನ್ಸ್ ಇದೆಯಲ್ಲ, ಅರಿವಿದೆಯಲ್ಲ, ಆ ತಿಳುವಳಿಕೆ ಇದೆಯಲ್ಲ, ಬಹಳ ಮುಖ್ಯ ಇದು. ಸೊ ಇದು ಎಲ್ಲ ಮಕ್ಕಳಲ್ಲೂ ಬಂದಲ್ಲಿ ಖಂಡಿತ ದಿಸ್ ವಿಲ್ ಬಿ ದ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೆಪ್ ಟು ದ ಸಕ್ಸಸ್. ಖುಷಿ ಆಯ್ತು ಸ್ಪಂದನ, ನಿನ್ಗೆ ನಿನ್ ತೊಂದರೆ ಬಗ್ಗೆ ನೀನ್ ಅರ್ಥಕೊಂಡಿದ್ಯಾ, ಹಾಗೆ ಮೆಷಿನ್ ಅನ್ನ ಹಾಕೊಳ್ಳೋದಕ್ಕೂ ತುಂಬಾನೇ ಇಷ್ಟನು ಪಡ್ತಾ ಇದೆಯಾ, ಮತ್ತು ಅದ್ರದ್ದು ಒಂದು ಇಂಪಾರ್ಟೆನ್ಸ್ ನಿನಗೆ ಚೆನ್ನಾಗಿ ಗೊತ್ತಾಗಿದೆ ಅಲ್ವಾ? ಮಿಷಿನ್ ಹಾಕೊಳ್ಳೋದ್ರಿಂದ ನಿನಗೆ ಚೆನ್ನಾಗಿ ಕೇಳಿಸುತ್ತೆ, ಚೆನ್ನಾಗಿ ಕೇಳಿಸೋದ್ರಿಂದ ನೀನ್ ಚೆನ್ನಾಗಿ ಮಾತಾಡೋಕ್ಕೂ ಸಾಧ್ಯ ಇದೆ ಅಲ್ವಾ? ಆಮೇಲೆ ಈಗ ನನ್ಗೆ ಯಾರಾದ್ರೂ ನಿಮ್ಗೆ ಬೇರೆ ಯಾರು ಫ್ರೆಂಡ್ಸ್ ಏನಾದ್ರು ಸ್ವಲ್ಪ ಹೀಯಾಳಿಸ್ತಾರ? ಏನಾದ್ರು ಮೆಷಿನ್ ಹಾಕೊಂಡು ಮೆಷಿನನ್ನೆಲ್ಲ ನೋಡಿ ಆತರ ಏನಾದ್ರು ಹೀಯಾಳಿಸ್ತಾರ? ಅಂದ್ರೆ ನನಗೆ ನಾನು 2nd ಸ್ಟ್ಯಾಂಡರ್ಡ್ ಇದ್ದಾಗ ಸ್ವಲ್ಪ ಹಾಗೆಲ್ಲ ಮಾಡ್ತಾ ಇದ್ರು. ಅದಕ್ಕೆ ನಾನು ಮನೆಗೆ ಬಂದು ಪಪ್ಪನ್ಗೆ ಮತ್ತೆ ಅಮ್ಮನ್ಗೆ ಕಂಪ್ಲೇಂಟ್ ಮಾಡಿದೆ. ಅವರು ಸ್ಕೂಲ್ಗೆ ಇದು ಫೋನ್ ಹಚ್ಚಿದ್ರು, ನಮ್ಮ ಕ್ಲಾಸ್ ಟೀಚರ್ಗೆ ಎಲ್ಲ. ಹೌದಾ? ಸರಿ, ಒಂದು ಫೋನ್ ತಗೊಳ್ಳೋಣ. ನಮಸ್ತೆ. ನಮಸ್ತೆ, ಹೇಳಿ. ಹಲೋ. ಎಸ್. ನಿಮ್ ಮಗು ಎಷ್ಟನೇ ಸ್ಟ್ಯಾಂಡರ್ಡ್ ಕಲ್ತಾ ಇದೆ? ನಮ್ಮ ಮಗು ಈಗ 4th ಸ್ಟ್ಯಾಂಡರ್ಡ್ ಹೋಗ್ತಾ ಇದೆ. ಹೌದಾ? ಅದು ಹಿಯರಿಂಗ್ ಏಡ್ ಮಾಡಿದಾರಲ್ಲ, ಅದು ಇಫೆಕ್ಟಿವ್ ಅನ್ಸ್ತಾ ಇದೆನಾ? ಅದ್ರ ರೆಸ್ಪಾಂಡ್ ಮಾಡ್ತಾರ ಮಗು? ಹಿಯರಿಂಗ್ ಏಡ್ ಹಾಕಿದಾಳಲ್ಲ, ಅದು ಅವಳಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾಳೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾಳಮ್ಮ. ಹೌದಾ? ಸರಿ, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.
ಸೊ ಹಿಯರಿಂಗ್ ಏಡ್ ಬಗ್ಗೆ ಏನಾದರೂ ಆ್ಯಡ್ ಮಾಡ್ತೀರಾ? ಅದೇ ಸೂಟಬಲ್ ಹಿಯರಿಂಗ್ ಏಡ್. ಥ್ಯಾಂಕ್ ಯು. ಸೂಟಬಲ್ ಹಿಯರಿಂಗ್ ಏಡ್ ಬಗ್ಗೆ ಏನು ಹೇಳಬೇಕಂದ್ರೆ, ಆಸ್ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್, ಫಸ್ಟ್ ಎಷ್ಟು ತೊಂದರೆ ಇದೆ ಅಂತ ಅದು ಗೊತ್ತಾಗಬೇಕು. ಆಮೇಲೆ ಯಾವ ಥರ ತೊಂದರೆ ಇದೆ, ಎಲ್ಲಿ ತೊಂದರೆ ಇದೆ ಅಂತ. ಸೊ ಮಧ್ಯ ಕಿವಿಯಲ್ಲಿ ತೊಂದರೆ ಇರ್ಬೋದು, ಒಳಗೆ ಕಿವಿಯಲ್ಲಿ ತೊಂದರೆ ಇರ್ಬೋದು, ನರದು ತೊಂದರೆ ಇರ್ಬೋದು. ಯೂಶುವಲಿ ಮಧ್ಯ ಕಿವಿ ತೊಂದರೆ ಇದ್ರೆ ನಾವು ಡಾಕ್ಟರ್ ಹತ್ರ ಡಾಕ್ಟರ್ ಹತ್ರ ಕಳಿಸ್ತೀವಿ. ಅವರು ಎಲ್ಲ ಮೆಡಿಸಿನ್ ಕೊಟ್ಟು ಸರಿ ಮಾಡಿಸ್ತಾರೆ. ಇಲ್ಲ ಅಂದರೆ ಸರ್ಜರಿ ಬೇಕಿದ್ರೆ ಅವರು ಸರ್ಜರಿ ಮಾಡಿಸ್ಕೊಡ್ತಾರೆ. ಬಟ್ ಇನ್ನರ್ ಇಯರ್ ಅಥವಾ ನರದಲ್ಲಿ ಪ್ರಾಬ್ಲಮ್ ಇದ್ರೆ ದೆನ್ ದೇ ಆರ್ ಯೂಶುವಲಿ ಅಡ್ವೈಸ್ ಟು ಯೂಸ್ ಹಿಯರಿಂಗ್ ಏಡ್. ಇನ್ನರ್ ಇಯರ್ ಅಲ್ಲಿ ತೊಂದರೆ ಇದ್ರೆ ಹಿಯರಿಂಗ್ ಏಡ್ ಯೂಶುವಲಿ ಬೆನಿಫಿಟ್ ಆಗುತ್ತೆ. ಸೊ ನರದು ತೊಂದರೆ ಇದ್ರೆ ಸ್ವಲ್ಪ ಬೆನಿಫಿಟ್ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಪರೀಕ್ಷೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ನರದು ಪ್ರಾಬ್ಲಮ್ ಆರ್ ಒಳಕಿವಿ ಪ್ರಾಬ್ಲಮ್. ಸೊ that details assessment is required, but if it is inner ear problem, then definitely they are likely to get benefit from the hearing aid. And one more thing is that with the increase in hearing loss, the benefit what the child might get might reduce, but it is not necessary that they may not get benefit, because Spandana is one live example who is sitting here, and I must salute to Spandana and her mother and her family, because they have done an excellent job, because she has got profound hearing loss, where they are likely to get very minimum. Usually the observation what we have seen is there are very few people who get a benefit from the hearing aid having profound hearing loss, but she is doing exceptionally well, and you have seen her speech, you have heard her voice, and you have heard the commitment what is shown by her family members. So that is what is important. So it is not that just give the hearing aid and the girl or the child will start speaking. They have to be trained, but while training, the commitment of the family is very, very important. And I really should appreciate the family members' commitment. It is not only the mother and father, all the family members, they are committed to help her, and that's how they brought her here, and she is exceptionally doing well. And usually profound hearing loss, most often we suggest cochlear implant. And usually the child with cochlear implant, how clearly they can they speak. Spandana also without cochlear implant, with the hearing aid, she is speaking almost in the par with the cochlear implant child. So that is an exceptional achievement from the Spandana and the family and her family. So there are a lot of things, even the quality of the hearing aid, because if you go for lower cost hearing aid, you may not get that much of benefit. So with the little moderate level hearing aid, where the clarity will improve, so that will give better clarity to the child, and definitely they will improve better. Okay. So there is a phone call. I think we'll receive that. Yeah. Hello. Hello. Yes. Hello. ಹಲೋ. Yes. ಮೇಡಮ್, ಮಗುಗೆ ಮಿಷನ್ ಹಾಕ್ತಿದ್ದು ಯಾವ ವಯಸ್ಸಲ್ಲಿ? ಮೇಡಮ್, ಮಗುಗೆ ನಾವು 2.5 ವರ್ಷದವಳು ಇದ್ದಾಗ ಮಷಿನ್ ಹಾಕ್ತಿದ್ವಿ. 2.5 ವರ್ಷ ಇದ್ದಾಗ ಮಗುಗೆ ಮಿಷಿನ್ ಹಾಕಿದ್ದು. ಓಕೆ. ಯೂಶುವಲಿ ಏನು ಹೇಳಿ ಇನ್ನೊಂದು ಸರಿ ಮೇಡಮ್. ಟ್ರೀಟ್ಮೆಂಟ್ ಎಲ್ಲ ಹೇಗೆ ಕೊಡಿಸಿದ್ದು? ಮ್ಯಾಮ್, 2.5 ವರ್ಷದೊಳಗೆ ಮಷಿನ್ ಹಾಕಿದ್ವಿ. ಆದರೆ ನಮಗೆ ಇಲ್ಲಿ ಐಶಿಗೆ ಬರ್ಬೇಕಂತ ಗೊತ್ತಾಗಿದ್ದು 3 ವರ್ಷಕ್ಕೆ ಮ್ಯಾಮ್. ಇವಳು 3 ವರ್ಷ ನಡೀತಿರುವಾಗ ನಮ್ಗೆ ಇಲ್ಲಿ ಅಡ್ರೆಸ್ ಸಿಕ್ತು ಮ್ಯಾಮ್. ಆಮೇಲೆ 3 ವರ್ಷದೊಳದಿಂದ ಥೆರಪಿ 1 ವರ್ಷ ಕೊಡ್ತಿದ್ವಿ ಮ್ಯಾಮ್ ಅವ್ರಿಗೆ ಪೂರ್ತಿಯಾಗಿ. ನೀವು ಮೈಸೂರಲ್ಲೇ ಕೊಡಿಸಿದ್ದ ತರಬೇತಿನ? ಹಾಂ ಮ್ಯಾಮ್, ಮೈಸೂರಲ್ಲಿ ಐಶಲ್ಲೇ ಕೊಡಿಸಿರೋದು. ಮೇಡಮ್, ಆಕ್ಚುಲಿ 3 years ಇಂದ ಥೆರಪಿಗೆ ಬಂದಿದ್ದಾರೆ. ಬಟ್ ಆಕ್ಚುಲಿ ನಾವು ಏನು ಹೇಳ್ತೀವಿ ಅಂದರೆ ವಿತಿನ್ 3 months ನಾವು ಡಯಾಗ್ನೋಸ್ ಮಾಡಬೇಕಾಗತ್ತೆ. 3 months ಒಳಗೆ ನಾವು ಡಯಾಗ್ನೋಸ್ ಮಾಡಿ ಹಿಯರಿಂಗ್ ಏಡ್ ಕೊಟ್ಟರೆ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಸೊ ಯೂಶುವಲಿ ನಾವು ಕ್ರಿಟಿಕಲ್ ಏಜ್ ಅಂತೀವಿ. ಕ್ರಿಟಿಕಲ್ ಏಜ್ ಅಂದರೆ ಆ ಟೈಮಲ್ಲಿ ನಮ್ಮದು ನರದು ಡೆವಲಪ್ಮೆಂಟ್ ತುಂಬ ಫಾಸ್ಟಾಗಿ ಇರುತ್ತೆ. ಸೊ ಯೂಶುವಲಿ ಇಟ್ ಇಸ್ 2 to 3 years ವರೆಗೆ ನರದು ಡೆವಲಪ್ಮೆಂಟ್ ತುಂಬ ಫಾಸ್ಟಾಗಿ ಇರುತ್ತೆ. ಸೊ ಆ ಟೈಮಲ್ಲಿ ವಿತಿನ್ 3 months ಒಳಗೆ ನಾವು ಡಯಾಗ್ನೋಸ್ ಮಾಡಿ ಹಿಯರಿಂಗ್ ಏಡ್ ಕೊಟ್ಟರೆ ಆ ನರದು ಡೆವಲಪ್ಮೆಂಟ್ ಆಗುತ್ತೆ ಅಲ್ಲ, ನರದು ಡೆವಲಪ್ಮೆಂಟ್ ಅದು ಶಬ್ದ ಕೊಟ್ಟರೆ ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಆವಾಗ ಸ್ಪೀಚ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಸ್ವಲ್ಪ ಫಾಸ್ಟ್ ಆಗಿರುತ್ತೆ. ಆ್ಯಂಡ್ ಡೆವಲಪ್ಮೆಂಟ್ ಆಲ್ಮೋಸ್ಟ್ ದ ಸ್ಪೀಚ್ ಲ್ಯಾಂಗ್ವೇಜ್
ಈ ನರದು ಡ್ಯಾಮೇಜ್ ಇಲ್ಲ ಅಂದರೆ ಒಳಕಿವಿ ಡ್ಯಾಮೇಜ್ ಇದ್ದರೆ ಅವ್ರದ್ದು ಸ್ಪೀಚ್ ಕ್ಲಾರಿಟಿನೇ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಒನ್ಸ್ ಅಗೇನ್ ಐ ಶುಡ್ ಅಪ್ರಿಷಿಯೇಟ್ ಇವ್ರನ್ನ ಸ್ಪಂದನ ಮತ್ತು ಸ್ಪಂದನ ಫ್ಯಾಮಿಲಿಗೆ. ಏನಕ್ಕೆ ಅಂದರೆ 3 ಇಯರ್ಸಿಂದ ಥೆರಪಿ ಶುರು ಮಾಡಿದ್ದಾರೆ, ಆದ್ರೂ ಅವ್ರದ್ದು ಸ್ಪೀಚು ನೀವು ನೋಡಿ ಎಷ್ಟು ಕ್ಲಿಯರ್ ಆಗಿ ಬಂದಿದೆ. ಇದು ಕಮಿಟ್ಮೆಂಟ್, ಫ್ಯಾಮಿಲಿ ಕಮಿಟ್ಮೆಂಟ್ ಇರಬೇಕು. ಸುಮ್ಮನೆ ಹಿಯರಿಂಗ್ ಏಡ್ ಕೊಟ್ಟರೆ ಆಗಲ್ಲ. ಹೇಳಿ ಮೇಡಮ್. ನನ್ನ ಮಗುಗೂ 3 ವರ್ಷ ಸರ್. 1 ಕಿವಿಗೆ ಮಷಿನ್ ಹಾಕ್ಸಿದೀವಿ, ಅದಕ್ಕೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ, ಅದಕ್ಕೋಸ್ಕರ. ಮೇಡಮ್ 3 ವರ್ಷ ಲೇಟ್ ಅಂತ ಏನಲ್ಲ, ನೀವು ಬೇಗ ಥೆರಪಿ ಶುರು ಮಾಡಿದ್ರೆ ಬೇಗನೆ ಜಾಸ್ತಿ ಇಂಪ್ರೂವ್ಮೆಂಟ್ ಬರುತ್ತೆ. ಆಮೇಲೆ 2 ಕಿವಿಗೆ ತೊಂದರೆ ಇದೆ, 2 ಕಿವಿಗೆ ಮೆಷಿನ್ ಹಾಕ್ಬೇಕಾಗುತ್ತೆ ಮೇಡಮ್. 1 ಕಿವಿಗೆ ಹಾಕಿದ್ರೆ ಅಷ್ಟು ಯೂಸ್ ಆಗಲ್ಲ. ಅದಕ್ಕೆ ನಮಗೆ 2 ಕಿವಿ ಇದೆ, ನಮ್ದು ಅಡ್ವಾಂಟೇಜಸ್ ತುಂಬಾ ಇರುತ್ತೆ. 2 ಕಿವಿಗೆ ಶಬ್ದ ಬಂದ್ರೆ ನೀವು 2 ಕಿವಿ ತೊಂದರೆ ಇದೆ, 1 ಕಿವಿಯಲ್ಲಿ ಮೆಷಿನ್ ಹಾಕಿದ್ರೆ ಅಷ್ಟೊಂದು ಅಡ್ವಾಂಟೇಜ್ ಬರಲ್ಲ ಮೇಡಮ್. ಸೊ ಅದಕ್ಕೆ ನೋಡಿ 2 ಕಿವಿಯಲ್ಲಿ ತೊಂದರೆ ಇದ್ರೆ 2 ಕಿವಿಗೆ ಮೆಷಿನ್ ಹಾಕೋಬೇಕಾಗತ್ತೆ. ಸರಿ ಸರ್. ಥ್ಯಾಂಕ್ ಯು. ಅದಕ್ಕೆ ನಮ್ಮ ಅಪ್ಪ ಮತ್ತು ಅಮ್ಮ ನಮ್ಮ ಸ್ಕೂಲ್ಗೆ ಕ್ಲಾಸ್ ಟೀಚರ್ ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡಿದ್ಕೂಲ ಅವರೆಲ್ಲರೂ ನಮ್ಮ ಕಿಟಿಲೆ ಮಾಡೋರ ಫ್ರೆಂಡ್ಸಿಗೆಲ್ಲ ಹೇಳಿದ್ರು ಈಗೆಲ್ಲ ಅನ್ಬಾರ್ದು ಅಂತ. ಆಮೇಲೆ ಅವ್ರು ಆಗಿಂತ ಅನ್ನೋದು ಬಿಟ್ಟು. ಈಗ ಈ ಒಂದು ಸಂದರ್ಭದಲ್ಲಿ ನಾನು ವೀಕ್ಷಕರಿಗೆ ಒಂದು ವಿಷಯ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತಾ ಇದ್ದೀರಿ ಸ್ಪಂದನ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ಸೊ ಅವಳಿಗೆ ಕಿವಿ ತೊಂದರೆ ಇದೆ ಅಂತ ಅನ್ಸುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದರೆ ಮೆಷಿನನ್ನು ನೋಡಿ ಅವನ್ನ ಹೀಯಾಳಿಸೋದು, ಈ ರೀತಿ ಎಲ್ಲ ಒಂದು ಕೆಲವು ಅನುಭವಗಳು ಅವಳಿಗೆ ಆಗಿದೆ. ಹೀಗೆ ಎಷ್ಟೋ ಜನಕ್ಕೆ ಈ ವಿಶೇಷ ಚೇತನದವರಿಗೆ ಸುಮಾರು ಜನಕ್ಕೆ ಕೆಲವರು ಒಂಥರ ಸಾಮಾನ್ಯ ಮಕ್ಕಳು ಹೀಯಾಳಿಸೋದು ಎಲ್ಲ ಮಾಡಬಹುದು. ದಯವಿಟ್ಟು ಈ ರೀತಿ ಹೀಯಾಳಿಸೋದು, ಅಣಗಿಸೋದು ದಯವಿಟ್ಟು ಮಾಡಬೇಡಿ. ಎಲ್ಲರಿಗೂ ಒಂದು ಸಾಮರ್ಥ್ಯ ಇದ್ದೇ ಇರುತ್ತೆ. ಸೊ ಈಗ ನೋಡ್ತಾ ಇದ್ದೀರಾ ಸ್ಪಂದನನ ಸಾಮರ್ಥ್ಯ, ಅವಳಿಗೂ ಬಹಳಷ್ಟು ಗುರಿಗಳಿವೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಮರ್ಥ್ಯ ಇದ್ದೇ ಇರುತ್ತೆ. ಅದನ್ನ ಗುರುತಿಸಿ ಅವರಿಗೆ ದಯವಿಟ್ಟು ಸಹಕಾರ ಕೊಡಿ. ಸೊ ದಯವಿಟ್ಟು ಇದನ್ನ ಅನುಸರಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಸರ್, ವೆರಿ ಬೇಸಿಕ್ ಕ್ವಶನ್. What is actually this hearing impairment? How is it different from a normal hearing phase? Nice questions, because this is the basic question that everybody will have in their mind. How it will affect them. So basically, to understand how the hearing will affect if somebody gets hearing loss, we need to understand what is the usefulness of hearing, normal hearing. The first of all, you know that those who have become mother or the parents, they will realize that child during their developmental stage, that is younger age, they tend to imitate their parents or basically they tend to imitate their mother if the mother is there, because mother spend a lot of time. Other than that, whatever sound they hear, they imitate. So that the speech and language development or the learning of speech and language development basically starts with the hearing. And it is the easiest way they can hear what is being said, and easiest way to develop speech and language. Okay. And one more thing is that, as I have already mentioned earlier, that the critical age, usually we say it is 7 years or so, but the most important age is 2 to 3 years. So within 2 to 3 years, that is the time where the nerve development takes place, or the drastic development takes place. There are a lot of branches, the number increases exceptionally well, or the number of neurons what increases is maybe some thousands to millions. So that is the time they also require input. So for auditory nerve, what is the input is like sound. So it is like you are watering a plant. Unless until you water the plant will not grow. Similarly, for the auditory nerve to develop and sustain its function, that means it should be able to function. For it to function, you have to give the water. For auditory nerve, water is nothing but the sound. So unless until you give sound, so whatever it may be, the nerves will develop, but because of lack of sound, the nerves will start dying. So they will become non-functional. So that stimulation is important. So that is why we insist that they should
be trained, or they should be early identified, and they should be trained. At least the sound should go to the ear so that nerve will continue to function. And because unless until you hear, you will not be able to develop speech and language. But for us, what happens? How it is important for adults or other population who has already developed speech and language. Importantly, whenever, okay, I think we'll take a call, then I'll continue. Yes, sir. Hello? Yes? ಹಲೋ ನಮಸ್ತೆ, ಹೇಳಿ. ಹೇಳಿ ಸುಪ್ರೀತ್ ಅವರೇ. ಕಿವಿ ತೊಂದರೆ ಚಿಕ್ಕ ಮಕ್ಕಳಿಗೆ ಬರುವ ತೊಂದರೆ ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಯಾವ ರೀತಿ ಗುರುತಿಸೋದು ಅಂತ ಹೇಳ್ತಾ ಇದ್ದೀರಾ? Okay, I think this is the right question, sir. How do we identify hearing loss? Okay, fine. Usually ಏನಾಗುತ್ತೆ ಅಂದರೆ ನಾರದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಅದಕ್ಕೆ ಇನಿಷಿಯಲಿ ಏನಾಗುತ್ತೆ, ಚೈಲ್ಡ್ ರೆಸ್ಪಾನ್ಸ್ ಬೇಕಿದ್ರೆ ಅವರು ಮಾತಾಡಲ್ಲ. ಬಟ್ ಏನು ಆಗುತ್ತೆ ಅಂದರೆ ಅದು ಸ್ವಲ್ಪ ರಿಫ್ಲೆಕ್ಸ್ ಥರ, ಜಾರ್ಕಿ ರಿಫ್ಲೆಕ್ಸ್ ಥರ ಬರುತ್ತೆ. ನೀವು ಸ್ವಲ್ಪ ಜೋರಾಗಿ ಶಬ್ದ ಕೊಡಿ, ಮಗು ಹುಟ್ಟಿದ ತಕ್ಷಣ ನೀವು ಸ್ವಲ್ಪ ಪಕ್ಕ ಹೋಗಿ ಸ್ವಲ್ಪ ಜೋರಾಗೆ ಚಪ್ಪಲಿ ಹೊಡಿರಿ, ಸ್ವಲ್ಪ ಜೋರಾಗೆ ಶಬ್ದ ಕೊಡಿ, ಅವ್ರದ್ದು ಸ್ವಲ್ಪ ಜಾರ್ಕಿ ರಿಫ್ಲೆಕ್ಸ್ ಬರುತ್ತೆ. ಆ ರಿಫ್ಲೆಕ್ಸ್ ಇದ್ರೆ ನಿಮಗೆ ಗೊತ್ತಾಗುತ್ತೆ ಕಿವಿದು ತೊಂದರೆ ಇಲ್ಲ ಅಂತ. ಆ ರಿಫ್ಲೆಕ್ಸ್ ಇಲ್ಲ ಅಂತ ಹೇಳಿ ಕಿವಿ ತೊಂದರೆ ಇದೆ ಅಂತ ಅದು ಹೇಳಕ್ಕಾಗಲ್ಲ. ಬಟ್ ಅದು ಮತ್ತೆ ಮತ್ತೆ ಮಾಡಿ ಸ್ವಲ್ಪ ನೀವು ಚೆಕ್ ಮಾಡಬೇಕಾಗತ್ತೆ ಇದೆಯಾ ಇಲ್ವಾ ಅಂತ. ಅದು ಒಂದು. ಆಮೇಲೆ ನೀವು ಇದನ್ನ ನೋಡ್ಬೋದು, ಶಬ್ದ ಒಂದ್ ಕಡೆಯಿಂದ ಕೊಡಿ, ಶಬ್ದ ಮಗುಗೆ ಕಿವಿ ತೊಂದರೆ ಇಲ್ಲ ಅಂದ್ರೆ ಮಗು ಆ ಕಡೆ ನೋಡ್ತಾಳೆ, ಆ ಕಡೆ ನೋಡ್ಬೋದು. ಸೊ ಅದೆಲ್ಲ ನೋಡ್ಕೋಬಹುದು. ಆಮೇಲೆ ಬರ್ತಾ ಬರ್ತಾ ಶಬ್ದ ಯಾವ ಕಡೆಯಿಂದ ಬರ್ತಾ ಇದೆ ಆ ಕಡೆ ನೋಡ್ತಾ ಇರ್ತಾನೆ. ಸೊ ಅದೆಲ್ಲ ನೀವು ಸ್ವಲ್ಪ ಗಮನ ಕೊಟ್ಟು ನೋಡ್ಕೋಬೇಕಾಗತ್ತೆ. ಆಮೇಲೆ ಸುಮಾರು ಸಾರಿ ಏನಾಗತ್ತೆ, ಪಾಪು ಆಟ ಆಡ್ತಾ ಇರ್ತಾನೆ, ನೀವು ಟಿವಿ ಆನ್ ಮಾಡಿದ ತಕ್ಷಣ ಟಿವಿ ಕಡೆ ನೋಡೋದು, ಅದೆಲ್ಲ ಇಂಡಿಕೇಶನ್. ಸೊ ನಿಮ್ಗೆ ಗೊತ್ತಾಗತ್ತೆ ಪಾಪುಗೆ ಹಿಯರಿಂಗ್ ನಾರ್ಮಲ್ ಇದೆಯಾ ಇಲ್ವಾ ಅಂತ. ಹೇಳಿ. ಯೂಶಲಿ ಏನಾಗುತ್ತೆ ಅಂದ್ರೆ ಸುಮಾರು ಜನಗೆ ಒಂದು ಕಿವಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಬಟ್ ಯೂಶಲಿ ಹುಟ್ಟಿದಿಂದ ಇದ್ರೆ ಅದು 2 ಕಿವಿನ ತೊಂದರೆ ಇರುತ್ತೆ. ಬಟ್ ಒಂದು ಕಿವಿ ತೊಂದರೆ ಇರೋದು ಮಧ್ಯ ಕಿವಿಯಲ್ಲಿ, ಹೊರ ಕಿವಿಯಲ್ಲಿ ಇನ್ಫೆಕ್ಷನ್ ಇದ್ರೆ ಆಗುತ್ತೆ. ಅದು ಬಿಟ್ಟು ನಿಮ್ದು ಮಮ್ಸ್ ಅಂತ ಇನ್ಫೆಕ್ಷನ್ಗಳು ಇದಾವೆ, ಅದೆಲ್ಲ ಆದ್ರೆ ಸುಮಾರು ಸಾರಿ ಒಂದೇ ಕಿವಿಯಲ್ಲಿ ತೊಂದರೆ ಆಗುತ್ತೆ, 2 ಕಿವಿಯಲ್ಲಿ ತೊಂದರೆ ಆಗಲ್ಲ. ಸೊ ಮಮ್ಸ್ಗಿಂತ ಅದು ಸ್ವಲ್ಪ ಗ್ಲ್ಯಾಂಡ್ಸ್ ಇನ್ಫೆಕ್ಷನ್ ಆಗುತ್ತೆ. ಆ ಥರ ಗ್ಲ್ಯಾಂಡ್ ಇನ್ಫೆಕ್ಷನ್ ಇದ್ರೆ ಯೂಶಲಿ ಒಂದ್ ಕಡೆ ಕಿವಿ ತೊಂದರೆ ಆಗುತ್ತೆ, ಬಟ್ ಅದು ಒಳ ಕಿವಿಯಲ್ಲಿ ತೊಂದರೆ ಆಗುತ್ತೆ. ಆ ಥರ ಇದ್ರೆ ಸ್ವಲ್ಪ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಯಾಕಂದ್ರೆ ಒಂದ್ ಕಿವಿ ನಾರ್ಮಲ್ ಹಿಯರಿಂಗ್ ಇರೋದ್ರಿಂದ ಅವರು ನೀವು ಏನ್ ಬೇಕಿದ್ರೆ ಮಾತಾಡಿ ಅದು ರೆಸ್ಪಾನ್ಸ್ ಇದ್ದೇ ಇರುತ್ತೆ. ಬಟ್ ನಿಮ್ಗೆ ಇಲ್ಲಿ ಒಂದು ವಿಷಯ ನೀವು ತಿಳ್ಕೊಬೇಕಾಗತ್ತೆ. ಒಂದ್ ಕಿವಿಯಲ್ಲಿ ತೊಂದರೆ ಇದ್ರೆ, ನೀವು ಸಪೋಸ್ ಅವ್ರಿಗೆ ರೈಟ್ ಸೈಡ್ ಅಲ್ಲಿ ತೊಂದರೆ ಇದೆ, ನೀವು ರೈಟ್ ಸೈಡ್ ಇಂದ ಮಾತಾಡ್ತಾ ಇದ್ದೀರಾ, ಅವ್ರು ಏನ್ ಮಾಡ್ತಾರೆ, ರೈಟ್ ಸೈಡ್ ತಿರುಗಿ ನೋಡಲ್ಲ, ಅವ್ರು ಲೆಫ್ಟ್ ಸೈಡ್ಗೆ ತಿರುಗಿ ನೋಡ್ತಾರೆ. ಯಾವ ಕಡೆ ನಾರ್ಮಲ್ ಹಿಯರಿಂಗ್ ಇದೆ ಆ ಕಡೆ ತಿರುಗಿ ನೋಡ್ತಾರೆ. ಸೊ ಒಂದ್ ಕಿವಿಯಲ್ಲಿ ತೊಂದರೆ ಇದ್ರೆ ನೀವು ಎಲ್ಲಿಂದ ಬೇಕಿದ್ರೆ ಶಬ್ದ ಮಾಡಿ, ಅವ್ರು ಒಂದೇ ಕಡೆ ನೋಡೋದು, ಇನ್ನೊಂದು ಕಡೆ ನೋಡಲ್ಲ. ಸೊ ಆವಾಗ ಆ ಥರ ನಿಮ್ಗೆ ಅನ್ಸಿದ್ರೆ ಅದರ ಅರ್ಥ ಒಂದೇ ಕಿವಿಯಲ್ಲಿ ತೊಂದರೆ ಇರೋದು, ಇನ್ನೊಂದು ಕಿವಿಯಲ್ಲಿ ತೊಂದರೆ ಇಲ್ಲ ಅಂತ. ಧನ್ಯವಾದಗಳು. ಸ್ಪಂದನ ಜೊತೆ ಇನ್ನೊಂದಷ್ಟು ಸಂದರ್ಶನ ಮುಂದುವರ್ಸೋಣ. ಸ್ಪಂದನ, ನಿನ್ನ ಫ್ರೆಂಡ್ಸ್ ಬಗ್ಗೆ ತಿಳಿಸ್ತೀಯಾ? ನನ್ನ ಫ್ರೆಂಡ್ಸು ಇಬ್ರು ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಅವ್ರ ಹೆಸರು ರವ್ಯ ಮತ್ತು ಗಾನವಿ. ಮತ್ತು ನನಗೆ ಮತ್ತೆ ತುಂಬ ಜಾಸ್ತಿ ಜನ ಫ್ರೆಂಡ್ಸ್ ಇದ್ದಾರೆ. ಅವ್ರ ಹೆಸರು ಸಾನ್ವಿ, ಪಾವನಿ, ಸಿಂಧು, ಶ್ರೀನಿಧಿ, ಇನ್ನೂ ಜಾಸ್ತಿ ಜನ ಇದ್ದಾರೆ. ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಹೆಲ್ಪ್ ಮಾಡ್ತಾರೆ. ಹೌದಾ? ಸೊ ಓದೋ ವಿಷಯದಲ್ಲೆಲ್ಲ ನಿನಗೆ ಹೆಲ್ಪ್ ಮಾಡ್ತಾರ ಅವರು? ಹೆಲ್ಪ್ ಮಾಡ್ತಾರೆ. ಈಗ ನೀನು ಶಾಲೆಗೆ ಹೋಗ್ತಾ ಇದೀಯಾ, ಶಾಲೆಯಲ್ಲಿ ಟೀಚರ್ ಹೇಳ್ಕೊಟ್ಟಿದ್ದೆಲ್ಲ ನಿನಗೆ ಅರ್ಥ ಆಗುತ್ತಾ ಅಥವಾ ಏನಾದ್ರು ಒಂದ್ ಸ್ವಲ್ಪ ಕಷ್ಟ ಆಗುತ್ತಾ?
ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗುತ್ತೆ. ಹ್ಮ್ ಮತ್ತೆ ಅವ್ರು ಏನಾದ್ರು ಟೆಸ್ಟ್ ತಗೋತಾ ಇದ್ರೆ ಸ್ಪೆಲ್ಲಿಂಗ್ ಟೆಸ್ಟ್, ಹ್ಮ್ ಅವಾಗ ಅವ್ರು ಏನಾದ್ರು ರೈಮಿಂಗ್ ವರ್ಡ್ಸ್ ಹೇಳ್ತಾ ಇದ್ರೆ ಹ್ಮ್ ರಡ್ ಬೆಡ್ ಆ ಥರ ಬರುತ್ತಲ್ವಾ, ಹ್ಮ್ ಆವಾಗ ಯಾವ್ದು ರೆಡ್ ಹೇಳಿದ್ರ ಅಥವಾ ಬೆಡ್ ಹೇಳಿದ್ರ ಹ್ಮ್ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸರಿ. ಸೊ ಹಾಗಿದ್ರೆ ಒಂದು ಸ್ವಲ್ಪ ಕಡಿಮೆ ವ್ಯತ್ಯಾಸ ಇರುವಂತ ಪದಗಳ ಮಧ್ಯೆ ನಿನಗೆ ವ್ಯತ್ಯಾಸಗಳು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಲ್ವಾ? ಇಲ್ಲ ಅಂದ್ರೆ ಬಾಕಿ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನೀನ್ ಯಾವ ರೀತಿ ಕೋಪಪ್ ಮಾಡ್ಕೋತಾ ಇದೀಯಾ? ಆ ತರ ಒಂದು 2 ಪದಗಳ ವ್ಯತ್ಯಾಸ ನಿನ್ಗೆ ಕಷ್ಟ ಆಗ್ತಾ ಇದೆ ಅಲ್ವಾ? ಅವಾಗ ನಿನ್ ಫ್ರೆಂಡ್ಸ್ ಅದಕ್ಕೋಸ್ಕರ ಹೆಲ್ಪ್ ಮಾಡ್ತಾರಾ? ಅಥವಾ ಅಮ್ಮನ್ಗೆ ಆ ದಿನ ಸಂಜೆ ಮನೆಗೆ ಬಂದು ಎಲ್ಲ ತೋರಿಸ್ತೀಯ ನೀನು ಪುಸ್ತಕನ ಏನೆಲ್ಲ ಪಾಠಗಳು ಮನೆಯಲ್ಲಿ ಶಾಲೆನಲ್ಲಿ ಹೇಳ್ಕೊಟ್ರು ಅಂತ ಮನೆಯಲ್ಲಿ ತೋರಿಸ್ತೀಯ ಅಮ್ಮನಿಗೆ? ಸೊ ಯಾವ ತರ ಎಕ್ಸ್ಟ್ರಾ ವರ್ಕ್ ಮಾಡ್ಕೋತೀಯ? ತೋರಿಸ್ತೀನಿ. ಮತ್ತೆ ಟೀಚರ್ ಏನಾದ್ರು ಚೆನ್ನಾಗಿ ಹೇಳ್ಕೊಡ್ಲಿಲ್ಲ ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ, ಇನ್ನೊಮ್ಮೆ ಹೇಳ್ಕೊಡ್ತೀರಾ ಅಂತ. ಅವ್ರಿಗೆ ಟೈಮ್ ಇರೋದಿಲ್ಲ, ಅದಕ್ಕೆ ನಾನು ಮನೆಗೆ ಬಂದು ಇನ್ನೊಮ್ಮೆ ಹೇಳಿಸ್ಕೊತೀನಿ. ಹಾಗೆ ಅರ್ಥ ಆಗುತ್ತೆ. ಹಾಗೆ ನೀನು ಒಂದ್ಸಲ ಟೆಸ್ಟ್ ಕೊಟ್ಟಿದ್ರು ಹೇಳಿದ್ದೆ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಮಾಹಿತಿ ಕೊಡ್ತೀಯಾ? ಒಂದ್ಸಲ ಟೆಸ್ಟ್ ಕೊಟ್ಟಿದ್ರು ನಿನಗೆ ಟೀಚರು ಅಲ್ವಾ? ಅದು ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಒಂದು ಟೆಸ್ಟ್ ಬಂದಿದ್ರು. ಆಗ ನಮ್ಗೆ ಎಲ್ಲ ಪದ ಕರೆಕ್ಟ್ ಆಯ್ತು. ಮೌತ್ ಇದ್ದಿದ್ದು ಸೌತ್ ತರ ಕೇಳಿಸಿತ್ತು. ಸೌತ್ ತರ ಕೇಳಿಸಿ ಅದರಲ್ಲಿ 1 ಮಾರ್ಕ್ಸ್ ಹೋಯ್ತು. ಅದು ಮೌತ್ ಕರೆಕ್ಟ್ ಇತ್ತು. ಆಮೇಲೆ 15ಗೆ 14 ಬಿತ್ತು. 14 ಔಟ್ ಆಫ್ 15 ಬಿತ್ತು. ಆಮೇಲೆ ಒಂದ್ ನಿಮಿಷ ಸ್ಪಂದನ, ಫೋನ್ ತಗೊಳ್ಳೋಣ. ನಮಸ್ತೆ. ನಮಸ್ತೆ, ಹೇಳಿ. ನಮಸ್ತೆ, ನಾನು ಮಗು ತಾಯಿಯಿಂದ ಹಾ ಮಾತಾಡಿ. ಹೇಳಿ ಮೇಡಮ್. ನನ್ನ ಪ್ರಶ್ನೆ ಬಂದು ಮಗುಗೆ ತೊಂದರೆ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಗಿತ್ತು? ನಮ್ಮ ಮಗುಗೆ ತೊಂದರೆ ಇದೆ ಅಂತ 2.5 ವರ್ಷ ಇದ್ದಾಗ ಗೊತ್ತಾಯ್ತು ಮ್ಯಾಮ್. ಅವಾಗ 2.5 ವರ್ಷದಲ್ಲೇ ಕರ್ಕೊಂಡ್ ಬಂದ್ರಾ? ಇಲ್ಲ ಮ್ಯಾಮ್, ನಾವು 2.5 ವರ್ಷ ಇದ್ದಾಗ ಗೊತ್ತಾಯ್ತು ಮ್ಯಾಮ್. ಇನ್ನು ನಮ್ಗೆ ಐಶದ್ದು ಇಲ್ಲಿ ಹೀಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಮ್ಯಾಮ್. ಅಲ್ಲೇ ನಮ್ಮ ಊರಲ್ಲೇ ಮಷಿನ್ ಹಾಕಿ ಅವಳಿಗೆ ಹಂಗೆ ಟ್ರೈನ್ ಅಪ್ ಮಾಡ್ತಾ ಇದ್ವಿ ಮ್ಯಾಮ್. ಈ ಆಯುಷ್ ಬಗ್ಗೆ ಯಾರು ಹೇಳಿದ್ರು, ಹೇಗೆ ಗೊತ್ತಾಯ್ತು ನಿಮ್ಗೆ? ನಮ್ಮ ಪಾಪು ಸ್ಪಂದನಾಗ ಒಮ್ಮೆ ಹುಷಾರಿರ್ಲಿಲ್ಲ ಮ್ಯಾಮ್. ಅದು ಒಮ್ಮೆ ಡಾಕ್ಟ್ರ್ ತೋರ್ಸೋಣ ಅಂತ ಬೇರೆ ಊರಿಗೆ ಹೋಗಿದ್ವಿ ಮ್ಯಾಮ್. ಬೈಲೊಂಗಲ್ಗೆ ಹೋದಾಗ ಅಲ್ಲಿ ಒಬ್ರು ಡಾಕ್ಟ್ರು KG ಪಾಟೀಲ್ ಅಂತ ಮ್ಯಾಮ್. ಅವ್ರು ಏನು ಹೇಳಿದ್ರು, ಇಲ್ಲ ಮೈಸೂರಲ್ಲಿ ಈ ಥರ ಆಯುಷ್ ಅಂತ ಇದೆ, ನೀವು ಅಲ್ಲಿ ಹೋಗಿ, ಅಲ್ಲಿ ಸ್ಪೀಚ್ ಥೆರಪಿ, ಲಿಸ್ನಿಂಗ್ ಥೆರಪಿ ಎಲ್ಲ ಕೊಡ್ತಾರೆ, ಅಲ್ಲಿ ನಿಮ್ಗೆ ಸರಿಯಾಗಿ ಎಲ್ಲ ನಿಮ್ಗೆ ಸಿಗುತ್ತೆ, ನಿಮಗೆ ಮಕ್ಕಳು ಇದು ಮಾತಾಡ್ತಾರೆ ಅಂತ ಹೇಳಿದ್ರು ಮ್ಯಾಮ್. ಅವ್ರು ಅಷ್ಟೊತ್ತರಲ್ಲೇ 3 ವರ್ಷ ಆಗ್ಬಿಟ್ಟಿತ್ತು ಮ್ಯಾಮ್ ಅವ್ರಿಗೆ. ಡಾಕ್ಟರ್ ಇಲ್ಲಿ ತಿಳಿಸಿದ್ರಾ ನಿಮಗೆ? ಹಾಂ, ಡಾಕ್ಟ್ರು ಹೇಳಿದ್ದು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೊ ಅದೇ ನಿನ್ಗೆ ಈಗ ಟೀಚರು ಕೊಟ್ಟಿದ್ದ ಟೆಸ್ಟ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂತ ಹೇಳ್ದೆ ಅಲ್ವಾ? ಸೊ ಆಮೇಲೆ ಎಷ್ಟು ಮಾರ್ಕ್ಸ್ ಸಿಕ್ತು ನಿನಗೆ? 14 ಸಿಕ್ತು. ಅಂದ್ರೆ ಅದೇ ಮೌತ್ ಇದ್ದಿದ್ದು ಸೌತ್ ಅಂತ ಬರೋದ್ಬಿಟ್ಟೆ. ಮತ್ತೆ 15 ನಮ್ಮ ಕ್ಲಾಸ್ನಲ್ಲಿ ಯಾರು ತಗೊಂಡಿರ್ಲಿಲ್ಲ. 15ಕ್ಕೆ 14 ತಗೊಂಡಿದ್ರು. ಅದು 3 ಜನ, ನಾನು, ವರ್ಷಿತಾ ಮತ್ತೆ ಒಬ್ಬ ಹುಡುಗ. ನಮ್ಮನ್ನ ಅಲ್ಲಿ ಗೋಡೆ ಹತ್ರ ನಿಲ್ಲಿಸಿ ಕ್ಲಾಸ್ ಕೊಡಿಸಿದ್ರು. ಜಾಣೆ. ಸೊ ನೀನು ಅಲ್ಲಿ ಬೇರೆ ಸಾಮಾನ್ಯ ಮಕ್ಕಳಂತಾನೆ ನೀನು ಮಾರ್ಕ್ಸ್ ತಗೊಂಡಿದ್ದೆ ಅಲ್ವಾ? ಸೊ ಒಳ್ಳೆ ಮಾರ್ಕ್ಸ್, 14 ತಗೊಂಡಿದ್ಯಾ 15ಕ್ಕೆ. ಸರ್, ಈಗ ಇವಳಿಗೆ ಅದೇ ಆ ಕನ್ಫ್ಯೂಷನ್, ಮೌತ್ ವರ್ಸಸ್ ಸೌತ್, ಆ ರೀತಿ ಒಂದು ಕೆಲವು ಕನ್ಫ್ಯೂಷನ್ಸ್ ಈ ರೀತಿ ಇರೋದಕ್ಕೆ ಹೇಗೆ ಪ್ರೊಸೀಡ್ ಮಾಡಬೇಕು? ಯಾಕೆ ಈ ರೀತಿ ಕನ್ಫ್ಯೂಷನ್ಸ್ ಇರ್ಬೋದು? ಆ್ಯಕ್ಚುಲಿ ಏನಾಗಿದೆ ಅಂದರೆ, ಅದು ಸ್ವಲ್ಪ ಪದಗಳು, some of the speech sounds, so they are very close to each other. They differ in terms of acoustic features. So acoustic features na adu hearing aid mele how good it is processing, it depends. If it is hearing aid of good quality and if it is able to process those finer aspects of speech, then she will be able to do it. But there is another way of doing it, is that she can go for drilling. Okay, so she can have a auditory training on minimal pair sounds or the words. So that will, I'm sure that will improve her ability to identify. But sometimes she might have to look for the speech reading also, look the face and try to understand.
So we'll receive a call now. Hello. Hello. Hello, Mat. Yeah, I was talking about the importance of hearing. Then, as I was telling that when you're walking on the road, suppose there is a heavy vehicle coming from back, how do you know? That is because of you hear the horn, and that's how you protect yourself from the danger. So, like that, even when there is a fire in a building, you hear the siren sound and then you protect yourself. So, it also helps us to protect ourselves from any danger. So, that is important. And also, how do you know from which direction the sound is coming? Since those who have got hearing loss in one side, okay, they always hear from the normal ear and they always tend to turn towards that side. But if you have got hearing loss in one side, what will happen is, if the truck is coming from the side of your normal ear, what will happen is you will hear towards the normal ear and you might escape. But if it is coming from the other side, what you will feel that it is coming from your normal ear side and you will move towards the danger and you might meet an accident. So that is all happens. So this localization is important. And then whatever I am telling to you, and if I want to say what will be my next sentence, I need to hear what I am saying. So for me to have a continuity, I also need to get the feedback about what I am telling. And for you also, for you to communicate with me, you need to hear what is that I am telling. So all these are very important because it is easily available with all the normal hearing individual. We don't realize the importance of that. And there is one more problem with most of us is that they feel that hearing aid is something which hinder their look and all that. Yes. So that is not the fact actually, because you see that many people have got vision problem. They do wear spectacles. So why not hearing aid? It is same as vision problem. Vision, somebody will have a mild problem, somebody will have a severe vision problem. Similarly, the hearing also will differ depending upon the how much effect it is there. So you use the hearing aid. If you one can use spectacles, why can't the others use hearing aid? It is a similar way, and this will help you. And it is always preferable those who have got hearing loss in both the ears. It is always preferable to use hearing aid in both the ears. So otherwise, you'll miss out lot of information. Yes, sir, that's what I said earlier. Acceptance of wearing the hearing aid is the first stepping stone to success in case of hearing impairment. ಸ್ಪಂದನ, ನಿನ್ಗೆ ಸಂಗೀತ ಎಲ್ಲ ಕೇಳಲಿಕ್ಕೆ ಇಷ್ಟನಾ? ಸೊ ಡು ಯು ಲೈಕ್ ಮ್ಯೂಸಿಕ್? ಮತ್ತೆ ನಂಗೆ ಹಾಡು ಹಾಡೋದು, ಭರತನಾಟ್ಯಂ ಡ್ಯಾನ್ಸ್ ಮಾಡೋದು ಮತ್ತೆ ಡ್ರಾಯಿಂಗ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಓಕೆ, ಸೊ ಸ್ಪಂದನ ಇಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಚೈಲ್ಡ್. ಸೊ ಹಾಗಾದ್ರೆ ನಮಗೋಸ್ಕರ 2 ಸಾಲ ಹೇಳ್ತೀಯಾ? ಓಕೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಇನ್ನು ಮುಂದೆ. ತುಂಬಾ ಚೆನ್ನಾಗಿ ಹಾಡಿದ್ದೆ. ಇಟ್ ವಾಸ್ ರಿಯಲಿ ನೈಸ್. ವೆರಿ ನೈಸ್ ಸ್ಪಂದನ, ತುಂಬಾ ಚೆನ್ನಾಗಿ. ಈಗ ಸ್ಪಂದನನ ಅಚೀವ್ಮೆಂಟು, ಸ್ಪಂದನನ ಸ್ಪೀಚ್ ಕೇಳಿದ್ರೆ ಎಲ್ಲರಿಗೂ ಹೆಮ್ಮೆ ಆಗುತ್ತೆ. ಸೊ ಅಕ್ಷತಾ ಅವರೇ, ಏನು ಇವಳು ಮುಂದೆ ಏನಾಗಬೇಕು ಅಂತ ನಿಮ್ಮ ಗುರಿ ಏನು, ನಿಮ್ಮ ಕನಸು ಏನು? ಸೊ ವಾಟ್ ಈಸ್ ಯುವರ್ ಡ್ರೀಮ್ ಅಬೌಟ್ ಫಾರ್ ಸ್ಪಂದನ? ನಮ್ಗೆ ಅವಳನ್ನ IAS ಮಾಡ್ಬೇಕಂತ ತುಂಬಾ ಆಸೆ ಇದೆ ಮ್ಯಾಮ್. ಅವಳು ಅಂದ್ರೆ ಚೆನ್ನಾಗಿ ಓದ್ತಾ, ಈ ತರ ಮಕ್ಕಳು ಈ ತರ ಸಾಧನೆ ಮಾಡಿದಾರೆ ಅಂದ್ರೆ ಒಂದಿದು. ಸೊ ಅವಳಿಗೆ ಹೇಗಾದ್ರೂ ಮಾಡಿ ಒಟ್ಟು IAS KS ಯಾವ್ದಾದ್ರು ಕಾಂಪಿಟೇಷನ್ ಎಕ್ಸಾಮ್ಸ್ ಪಾಸ್ ಮಾಡಿ ಇದನ್ನ ಮಾಡ್ಬೇಕು, ಒಟ್ಟು IAS ಇದನ್ನ ಮಾಡ್ಬೇಕು ಅಂತ ಗುರಿ ಇಟ್ಕೊಂಡಿದೀವಿ. ನೋಡ್ಬೇಕು. ಖಂಡಿತ ನಿಮ್ಮ ಕನಸು ನನಸಾಗುತ್ತೆ. ಸೊ ಯುವರ್ ಡ್ರೀಮ್ ವಿಲ್ ಕಮ್ ಟ್ರೂ. ಯಾಕಂದ್ರೆ ಸತತ ಪರಿಶ್ರಮ ಇದೆ, ನಿಮ್ಮ ಸತತ ಪರಿಶ್ರಮ ಇದೆ. ಸೊ ಯು ರಿಯಲಿ ವರ್ಕಿಂಗ್ ಹಾರ್ಡ್. ಫ್ಯಾಮಿಲಿ ಸಪೋರ್ಟ್ 100% ಇದೆ. ತುಂಬಾ ಚೆನ್ನಾಗಿ. ಹಾಗೆ ತಜ್ಞರು ಹೇಳಿದ ಹಾಗೆ ನೀವು ಪಾಲಿಸ್ತಾ ಇದ್ದೀರಾ. ಸೊ ರೆಗ್ಯುಲರ್ ಆಗಿ ಸ್ಪೀಚ್ ಥೆರಪಿ, ಲಿಸ್ನಿಂಗ್ ಟ್ರೈನಿಂಗ್ ಇದನ್ನೆಲ್ಲ ನೀವು ಪಡೆದಿದ್ದೀರಾ. ಸೊ ಆ್ಯಂಡ್ ಪ್ರೀ ಸ್ಕೂಲ್ ಸರ್ವಿಸಸ್ ನೀವು ಇಲ್ಲಿಂದ ಪಡೆದಿದ್ದೀರಾ.
ಸೊ ಇಲ್ಲಿ ಪ್ರೊಫೆಷನಲ್ಸ್ ಹೇಳಿದ ಹಾಗೆ ನೀವು ಫಾಲೋ ಮಾಡ್ತಾ ಇದ್ದೀರಾ? ಸೊ ಯು ಫಾಲೋವಿಂಗ್ ಆಲ್ ದ ಗೈಡ್ಲೈನ್ಸ್ ಪ್ರೊವೈಡೆಡ್ ಬೈ ದಿ ಪ್ರೊಫೆಷನಲ್. ಸೊ ಮತ್ತು ಒಂದು ಕಾನ್ಫಿಡೆನ್ಸ್ ಇದೆ, ಪೇಷನ್ಸ್ ಇದೆ ನಿಮ್ಮಲ್ಲಿ. ಸೊ ಅದರಿಂದ ಖಂಡಿತ ನಿಮಗೆ ನಿಮ್ಮಲ್ಲಿ ಸ್ಪಂದನನ ಯಶಸ್ಸು ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ ಸರ್, to continue with some of the technical things. Yeah, we see many of the persons with hearing impairment, but the success rate actually varies. So what could be the reason for the varied success rate among individuals with hearing impairment? Okay. As that is what we are talking about, the success rate today. Yeah. And the best example is here Spandana. The most important thing is that the motivation, and motivation. Yeah. If motivation is not there for the child and the parents and the family members, it becomes difficult irrespective of whatever facilities we provide them. Okay, so the motivation of child, the parents, and this is the best example that Spandana, our parents and the family, the best motivation. Not only that, this is, of course, it is very, very important, but not only that, even there are a lot of other factors also is important, especially in case of children. Children, we always talk about the early identification. So that is what we have already discussed. The early identification is very, very important. So earlier, we used to talk about early identification means it should be identified at the age of 6 months, and then at least properly diagnosed by 6 months, and the rehabilitation procedures should be initiated at the age of 6 months. But now they have advanced it to 3 months. So by 3 months, if you are able to identify, and then if you can provide adequate rehabilitative procedure, whether the hearing aid or cochlear implant, whatever the child is required, if you can give it within 3 months, the advantage is that they are not missing out the crucial or critical age period. Because that is the time where the most of the development for any babies or any individual takes place. So 2 to 3 years is the most critical period. So if you are able to do it at the earliest, then the prognosis is likely to be better. And then again, I would like to go by the where is the problem. When I say where is the problem, because I said the middle ear, if there is a problem, it is a medical line of treatment. But in adults, some cases they don't do surgery, they prescribe hearing aid. For adults, the hearing aid with the middle ear pathology, they do get much more benefit than any other conditions. But in case of children, I would like to focus mainly on children because it is very important for their speech and language development. So it is basically the hearing aid is given to the child if the child has got problem either in the inner ear or in the auditory nerve. So how do we know whether there is a problem in the auditory nerve or in the inner ear? There are detailed audiological assessment is required. Even sometimes in the audiological assessment also may not be able to give detailed information. They might have to go for CT scan. Now, when we ask for CT scan, basically we look for whether the presence of auditory nerve is there or not. So you give hearing aid, if there is no auditory nerve, so the signal will not go to the higher center. So even those for the cochlear implant, they do CT scan and then they look into the presence of auditory nerve. So whether you are going for the hearing aid or cochlear implant, it is must that the auditory nerve is present. And sometimes what happens is the auditory nerve might be present, but they may not be functionally normal. So we have a condition like auditory neuropathy spectrum disorder. So usually the nerve is affected, and when the nerve is affected, usually the person with auditory neuropathy spectrum disorder, they don't get much benefit from the hearing aid. Practically, we have tried with the different techniques, but it didn't work out. They also the good candidate for the cochlear implant. But if the person has got normal auditory nerve and the cochlea is affected, then they tend to get better improvement with the hearing aid. And again, if they have got the lesser degree of hearing loss, definitely the degree of hearing loss is one of the factors. The lesser the degree of hearing loss, the better the benefit they tend to get. And also, if the child has got hearing loss in both the ears, it is preferable to get hearing aid in both the ears because
we are hearing through both the ears. Why not the person who has got hearing loss? Why shouldn't they hear from both the ears? Because there are a lot of advantages. We talk about binaural advantage. So that is important. And another important factor is the uh, other associated problem with the child. So if the associated problems are not there, then they tend to get more benefit with whether it is a therapy or a hearing aid and all that. And then if they have got associated problem, it is a milder degree, they will get benefit. But as the more number of associated problem they have, like somebody might have hearing loss with intellectual disability and all that, so that will hinder their prognosis, the development. So there are a lot of factors which will definitely help. And also after giving hearing aid, it is not that they will get the speech on the next day. Like it is not like you're using specs and after 3-4 days you'll get used to it and you'll be able to see properly. But for children, they have to be trained. So there requires the motivation of everybody. True, sir. Actually, hearing impairment is an invisible disability. Exactly. So they look normal. The looks are normal. So that is the reason I guess Spandana's parents also could not identify the hearing impairment very early. Yeah, true. Yeah. Let's receive the call. Hello. Hello. ಹಲೋ ಹೇಳಿ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಹೇಳಿ. ಮೇಡಮ್, ನಮ್ಮ ಗಂಡು ಮಗು ಪಾಪು ಇದೆ, 4 ವರ್ಷ ಮುಗಿದು ಮೇಡಮ್, ಈಗ ಬರೋ ಆಗಸ್ಟ್ 14ಕ್ಕೆ. ಹಾ. ಹಲೋ. ಹಾ ಹೇಳಿ ಕೇಳಿಸ್ತಿದೆ ಹೇಳಿ. ಭುವನ್ ಅಂತೇಳಿ ಮೇಡಮ್, ಅವನ ಹೆಸರು ಭುವನ್ ಅಂತೇಳಿ. ಹೇಳಿ. ಹೇಳಿ. ಭುವನ್ ಹೇಗಿದ್ದಾನೆ ಹೇಳಿ. ಭುವನಿಗೆ ಏನ್ ತೊಂದ್ರೆ? ಮೇಡಮ್, ಈಗ ಅವನಿಗೆ ಆಕ್ಚುಲಿ ಜಾಸ್ತಿ ಮೊಬೈಲು, ಟಿವಿ ಅದರ ಸೌಂಡನ್ನ ಜಾಸ್ತಿ ಅಬ್ಸರ್ವ್ ಮಾಡ್ತಾನೆ. ನಾವು ಏನಾದ್ರು ಆ ರೀತಿ ಸೌಂಡ್ ಶುರು ಮಾಡಿದ್ರೆ ಅದನ್ನ ಸದ್ಯ ರೆಸ್ಪಾನ್ಸ್ ಮಾಡಲ್ಲ ಅವನು. ಸೊ ಮಾತಿಗೆ ಸ್ಪಂದಿಸಲ್ಲ. ಮಾತಿಂದು ಸ್ವಲ್ಪ ಬಹಳ ಸ್ಲೋ ಇದೆ ಮೇಡಮ್, ಬಹಳಷ್ಟು ಸ್ಲೋ ಇದೆ. ಪರೀಕ್ಷೆ ಮಾಡಿಸಿದೀರಾ? ಮೇಡಮ್, ನಾವು ಅಂದ್ರೆ ಒಂದು 2-3 ಪ್ಲೇಸ್ ತೋರಿಸಿದೆ ಮೇಡಮ್. ಅವ್ರು ಒಂದ್ ಸ್ವಲ್ಪ ನಿಧಾನಾಗಿ ಇದಾಗ್ತಾನೆ. ಅಂದ್ರೆ ಅವ್ರು ಏನ್ ಹೇಳಿದ್ರು ಮೇಡಮ್, ರೀಸನ್ ಮೊದಲ ಪ್ರಾಬ್ಲಮ್ ಅಂದ್ರೆ. ಯಾವ ಊರು ನಿಮ್ದು? ನಮ್ದು ಬೆಳಗಾವಿ ಡಿಸ್ಟ್ರಿಕ್ಟ್, ತಾಲೂಕು ಯರಗಟ್ಟಿ ಅಂತೀವಿ ಮೇಡಮ್. ನೋಡಿ, ಇವರು ಇಲ್ಲಿ ಕೂತಿರೋರು ಬೆಳಗಾಂ ಡಿಸ್ಟ್ರಿಕ್ಟ್ ಅವರೇ. ದಯವಿಟ್ಟು ಕಿವಿ ಪರೀಕ್ಷೆ ಮಾಡಿಸ್ಬೇಕು. ಈಗ 4 ವರ್ಷ ಅಂತಂದ್ರೆ ಈ ವಯಸ್ಸಿಗೆ ಸರಿಯಾಗಿ ಸೂಕ್ತವಾಗಿ ತಪಾಸಣೆ ಮಾಡಿದ್ರೆ ತೊಂದರೆ ಏನು ಅಂತ ತಿಳಿಯುತ್ತೆ. ದಯವಿಟ್ಟು ಇಲ್ಲಿ ಮೈಸೂರಿಗೆ ಬನ್ನಿ, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಗೆ ಬನ್ನಿ, ಕಿವಿ ಪರೀಕ್ಷೆ ಮಾಡಿಸೋದು ಉತ್ತಮ. ಸರ್, ಇಫ್ ಯು ವಾಂಟ್ ಟು ಆಡ್ ಆನ್. ನೀವು ಪಾಪು ಬಗ್ಗೆ ಏನೇನ್ ಹೇಳಿದೀರಾ ಅದು ನೋಡಿದ್ರೆ ಪಾಪುಗೆ ಕಿವಿ ತೊಂದ್ರೆ ಇದೆ ಅಂತ ನನ್ಗೆ ಅನ್ಸ್ಲಿಲ್ಲ. ಪಾಪುದು ಏನ್ ಪ್ರಾಬ್ಲಮ್ ಅಂದ್ರೆ ಸೋಷಿಯಲ್ ಇಂಟರಾಕ್ಷನ್. ಮೀನ್ಸ್ ನೀವು ಮೊಬೈಲ್ ಕೊಟ್ಬಿಟ್ಟಿದ್ದೀರಾ. ಸುಮಾರು ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹೇಳಿ ಮೊಬೈಲ್ ಕೊಟ್ಬಿಡ್ತಾರೆ. ಆ ಪಾಪುಗಳು ಮೊಬೈಲ್ ಅಲ್ಲಿನೇ ಇರ್ತಾರೆ. ಸೊ ಅವರು ಬೇರೆ ಯಾರ ಜೊತೆ ಇಂಟರಾಕ್ಟ್ ಮಾಡಲ್ಲ. ಬರ್ತಾ ಅವರು ಪಾಡಿ ಅವರು ಅಲ್ಲೇ ಮೊಬೈಲ್ ಅಲ್ಲಿ ಇರೋದು, ಮಾತಾಡೋದಿಲ್ಲ. ಅದಕ್ಕೆ ಸ್ವಲ್ಪ ಡೆವಲಪ್ಮೆಂಟ್ ಸ್ಲೋ ಆಗತ್ತೆ. ಓಕೆ, ನಮ್ದು ಅದು ಸ್ವಲ್ಪ ನೀವು ಕಡಿಮೆ ಮಾಡಿಸ್ಬೇಕು. ಪಾಪುಗೆ ಮೊಬೈಲ್ ಜಾಸ್ತಿ ಕೊಡಬಾರ್ದು. ಬಟ್ ಒಂದ್ಸರಿ ನೀವೊಂದು ಏನು ಕೆಲಸ ಮಾಡ್ಬೇಕಂದ್ರೆ, ಒಂದ್ಸರಿ ದರ್ ಇಸ್ ಒನ್ ಕಂಡೀಷನ್ ಕಾಲ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ. ಸೊ ಅದನ್ನ ಇರ್ಬೋದು. ಯಾಕಂದ್ರೆ ಆ ಥರ ಪಾಪುಗಳು ಅವರು ಪಾಡಿ ಅವರು ಇದರಲ್ಲಿ ಇರ್ತಾರೆ, ಲೋಕದಲ್ಲಿ ಇರ್ತಾರೆ. ಬೇರೆ ಯಾರು ಏನು ಹೇಳ್ತಾ ಇದ್ದಾರೆ ಆ ಕಡೆ ಗಮನನೇ ಕೊಡಲ್ಲ. ಅದನ್ನ ಇರ್ಬೋದು. ಸೊ ಅದಕ್ಕೆ ಹಿಯರಿಂಗ್ ಲಾಸ್ ಇರ್ಬೋದು, ಇರಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾಕಂದ್ರೆ ಮೊಬೈಲ್ ಶಬ್ದಕ್ಕೆ ಎಲ್ಲ ರೆಸ್ಪಾಂಡ್ ಮಾಡ್ತಾನೆ, ಬೇರೆ ಯಾವ್ದಕ್ಕೆ ಮಾಡಲ್ಲ ಅಂದ್ರೆ ಹಿಯರಿಂಗ್ ಲಾಸ್ ಚಾನ್ಸಸ್ ಕಡಿಮೆ. ಬಟ್ ಒಂದ್ಸರಿ ಡೀಟೇಲ್ ಎಲ್ಲ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಗತ್ತೆ ಪಾಪುಗೆ ಏನ್ ತೊಂದರೆ ಇದೆ ಇಲ್ವಾ ಅಂತ. ಬಟ್ ನನ್ ಸಿನ್ಸಿಯರ್ ಅಡ್ವೈಸ್ ಏನಂದ್ರೆ, ಸ್ವಲ್ಪ ಮೊಬೈಲ್ ಇಂದ ಬಿಡಿಸಿ ಅವನಿಗೆ ಸ್ವಲ್ಪ ನೋಡಿ. ಐ ಆಮ್ ಶ್ಯೂರ್ ಮೊಬೈಲ್ ಇಂದ ಆಚೆ ಬಂದ ತಕ್ಷಣ ಅವನು ಎಲ್ಲರ ಜೊತೆ ಮಾತಾಡಕ್ಕೆ ಶುರು ಮಾಡ್ತಾನೆ. ಮಾತು, ಸ್ಪೀಚ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಟೋಮೆಟಿಕಲಿ ಚೆನ್ನಾಗಿ ಆಗತ್ತೆ. ಇಲ್ಲಾಂದ್ರೆ ನೀವು ಸ್ವಲ್ಪ ಜಾಸ್ತಿ ಮಾತಾಡಿ ಅವನ ಜೊತೆ. ಹೌದು, ಬನ್ನಿ. ಚೆಕ್ ಮಾಡಿಸಿದಾಗ ಮಗುಗೆ ತೊಂದರೆ ಏನು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಅದೇ ಸರ್ ಹೇಳ್ದಂಗೆ ತುಂಬಾ ಟೆಕ್ನಾಲಜಿ ತುಂಬಾನೇ ಬಳಸೋದು ಒಳ್ಳೇದಲ್ಲ. ತುಂಬಾ ನ್ಯಾಚುರಲ್ ಆಗಿ ಇರಬೇಕು. ಯಾವಾಗ್ಲೂ ಮಗು ಹತ್ರ ಮಾತಾಡ್ತಾ ಇರಬೇಕು. ಹೆಚ್ಚು ಸಮಯ ಮಗು ಹತ್ರ ಕಳೀರಿ.
ಮತ್ತು ಬೇರೆ ಮಕ್ಕಳ ಜೊತೆಗೆ ಬಿಡಿ, ಈ ಥರ ಸೇಮ್ ವಯಸ್ಸಿರುತ್ತಲ್ಲ ಮಕ್ಕಳು, ಅವ್ರ ಜೊತೆ ಆಟ ಪಾಠ ಎಲ್ಲ ಆಡೋಕ್ಕೆ ಬಿಡಿ. ಅವಾಗ ಮಗುವಿನ ಬಿಹೇವಿಯರ್ ಹೇಗಿದೆ, ವರ್ತನೆ ಹೇಗಿದೆ ಅನ್ನೋದೆಲ್ಲ ಸ್ವಲ್ಪ ಒಬ್ಸರ್ವ್ ಮಾಡಿ. ಅವಾಗ ಗೊತ್ತಾಗುತ್ತೆ ನಿಮ್ಮ ಮಗು ಬೇರೆ ಮಕ್ಕಳಿಗೆ ಹೋಲಿಸಿದಾಗ ಏನಾದ್ರು ಸ್ವಲ್ಪ ವ್ಯತ್ಯಾಸ ಇದೆಯಾ ಅಂತ. ಆದರೆ 4 ವರ್ಷ ಮಗು ಸುಮಾರು ಮಾತಾಡಬೇಕು, ವಾಕ್ಯದಲ್ಲೇ ಮಾತಾಡಬೇಕು. ಸೊ ಅದರಿಂದ ಇನ್ನೂ ಅದೇ ಸೊ ಹಾಗೆ ಶಬ್ದಗಳನ್ನ ಉಚ್ಚಾರ ಮಾಡ್ತಾನೆ ಅಂತಾನೆ ನಾವು ಏನ್ ಹೇಳ್ತೀವಲ್ಲ ಮೇಡಮ್, ಅದೇ ಶಬ್ದನ ಇಲ್ಲ ಅರ್ಥ ಮಾಡ್ಕೊಂಡು ಸಂದರ್ಭಕ್ಕೆ ತಕ್ಕಂತೆ ಈ ವಯಸ್ಸಿನಲ್ಲಿ ಮಾತಾಡ್ಬೇಕಿತ್ತು. ಸೊ ಅದರಿಂದ ಮಾತು ನಿಧಾನ ಇದೆ ಖಂಡಿತ. ಸೊ ಅದರಿಂದ ಮಾತಿನ ಇದು ಪರೀಕ್ಷೆಗಳನ್ನ ನೀವು ಮಾಡಿಸಿದ್ರೆ ಒಳ್ಳೇದು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಸ್ಪಂದನ, ನಿನ್ಗೆ ಸ್ಕೂಲ್ ಇಷ್ಟ ಆಯ್ತಾ? ಇಷ್ಟ ಆಯ್ತು. ತುಂಬಾ ಇಷ್ಟನಾ? ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ತುಂಬಾ? ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಲೋ 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 ಮ್ಯಾಮ್. ಎಸ್. ನನ್ನ ಮಗುಗೆ ಹಿಯರಿಂಗ್ ಲಾಸ್ ಇದೆ. ಹಿಯರಿಂಗ್ ಏಡ್ ಹಾಕ್ಬಿಟ್ಟು ತರಬೇತಿನೂ ಕೊಡ್ತಾ ಇದೆ. 1 ವರ್ಷ ಆಗಿದೆ, ಬಟ್ ಏನೋ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಹೌದಾ? ಮುಂದೆ ಏನ್ ಮಾಡ್ಬೇಕು ಮ್ಯಾಮ್? ನೀವು ಇದು ಮಾತಿನ ತರಬೇತಿ ಹಾಗೂ ಶ್ರವಣ ತರಬೇತಿ ಎರಡನ್ನೂ ಅಟೆಂಡ್ ಮಾಡ್ತಾ ಇದ್ದೀರಾ? ಎರಡನ್ನೂ ಅಟೆಂಡ್ ಮಾಡ್ತಾ ಇದೆ. ಓಕೆ, ಅಲ್ಲಿ ಹೇಳ್ಕೊಟ್ಟಿದ್ದನ್ನ ನೀವು ಅಭ್ಯಾಸ ಮಾಡ್ತಾ ಇದ್ದೀರಮ್ಮ? ಮಾಡ್ತಾ ಇದೆ. ಹೌದಾ? ಸೊ ಹಾಗಾದ್ರೆ ಮನೇಲಿ ಟ್ರೈ ಮಾಡ್ತಾ ಇದೆ, ಬಟ್ ಹಾಗೇನು ಏನು ಕೇಳಿಸ್ಕೊಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಮ್ಗೆ. ಹಿಯರಿಂಗ್ ಏಡ್ ಮಗುದು ವಯಸ್ಸೆಷ್ಟು ಈಗ? ಈಗ 3 ವಯಸ್ಸಾಗಿದೆ ಸರ್. ಆಪ್ಷನ್ ಇದೆ, ಇನ್ನೂ ಆಪ್ಷನ್ ಇದೆ. ಇದು ಸೆಂಟ್ರಲ್ ಗವರ್ಮೆಂಟ್ ಒಂದು ಪಾಲಿಸಿ, ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ, ಕಾಕ್ಲಿಯರ್ ಇಂಪ್ಲಾಂಟ್ ಅಂತ. ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದರೆ ಒಂದು ಡೀಟೇಲ್ ಅಸೆಸ್ಮೆಂಟ್ ಆಗಬೇಕಾಗತ್ತೆ. ಕಿವಿದು ಎಷ್ಟು ತೊಂದರೆ ಇದೆ, ಯಾವ ಮೆಷಿನ್ ಯೂಸ್ ಮಾಡ್ತಾ ಇದ್ದಾನೆ, ಆ ಮೆಷಿನ್ ಯೂಸ್ ಮಾಡಿದ್ರೆ ಅವನಿಗೆ ಎಷ್ಟು ಮಟ್ಟವರೆಗೆ ಕೇಳಿಸ್ತಾ ಇದೆ, ಅದೆಲ್ಲ ಪರೀಕ್ಷೆ ಮಾಡಿ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ಮಾಡಿ ನಾವು ಇನ್ನೊಂದು ಕಡೆ ಕಳಿಸ್ಬೇಕಾಗತ್ತೆ. ಅಲ್ಲಿ ಕಳಿಸಿದ್ರೆ ಫ್ರೀಯಾಗಿ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿಸ್ಕೋಬಹುದು. ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿದ್ರೆ ಚೈಲ್ಡ್ ಈಗ, ಯಾಕಂದ್ರೆ ಹಿಯರಿಂಗ್ ಏಡ್ ಹಾಕಿ ತರಬೇತಿ ಕೊಡಿಸ್ತಾ ಇದ್ದೀರಾ, ಅದ್ರ ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ಕಾಕ್ಲಿಯರ್ ಇಂಪ್ಲಾಂಟ್ ಇನ್ನೊಂದು ಆಪ್ಷನ್ಸ್ ಇದೆ. ಈ ಸ್ಕೀಮ್ ಬರೀ 5 ಇಯರ್ಸ್ ಮಕ್ಕಳವರೆಗೆ ಫ್ರೀಯಾಗಿ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ಆ ಸ್ಕೀಮ್ ಮೀನ್ಸ್ ಅವನಿಗೆ ಯೂಸ್ ಆಗಲ್ಲ. ಸೊ ಅದು ಬೇಕಿದ್ರೆ ನೀವು ಒಂದ್ಸರಿ ಇಲ್ಲಿ ಬಂದು ಡೀಟೇಲ್ ಪರೀಕ್ಷೆ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಮಾ. ಹಲೋ. ಆಯ್ತು, ಗೊತ್ತಾಯ್ತಲ್ವಾ ನಿಮ್ಗೆ ಏನ್ ಮಾಡ್ಬೇಕು ಅಂತ ಮುಂದೆ? ಗೊತ್ತಾಯ್ತು. ಥ್ಯಾಂಕ್ ಯು. We conclude today's program. So I would like to thank our professional expert who served as resource person, Professor Animesh Bharman. Thank you. It's my pleasure. Mrs. Akshata Upin and also Kumari Spandana for sharing their successful journey with us. I'm sure the success story of Spandana is a true inspiration and motivation. It is really would create a motivation among the persons with disability, especially hearing impairment. So special children are not disabled, but they are differentially abled. So that is what we saw an example here, that is Kumari Spandana. So hope all her dreams, come true. So dear viewers, so please encourage every persons with disability. They all have strength. Please identify and give them an opportunity to participate. Remember, they have equal right to participate in this society. And please enable them to become the useful member in the society. Look at their ability and not disability. Thank you all. Thank you. Thank you.